ಅನ್ಸುತ್ತೆ ಓಕೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಕೋಮಲಾ ಅಂತ. ನಾನು ವಯೋಮಾನಸ ಸಂಜೀವಿನಿ ರಿಸರ್ಚ್ ಪ್ರಾಜೆಕ್ಟ್ ಅಲ್ಲಿ ರಿಸರ್ಚ್ ಅಸಿಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. 2022ರಿಂದ ನಾನು ನಿಮ್ಮ ಹಂಚಲೇನೆ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ಇವತ್ತಿನ ಸೆಷನ್ ಏನಪ್ಪಾ ಅಂತ ಅಂದ್ರೆ ಹಿರಿಯ ನಾಗರಿಕರಲ್ಲಿ ಡೇ ಟು ಡೇ ಎವ್ರಿ ಡೇ ಮಾರ್ನಿಂಗ್ ಇಂದ ನೈಟ್ ವರ್ಗು ನಾವು ಹಲವಾರು ಕೆಲಸಗಳನ್ನ ಮಾಡ್ತಾ ಇರ್ತೀರಾ. ಅದನ್ನ ಯಾವ ತರ ಮಾಡ್ಬೋದು, ಇದು ಒಂದು ಚಿಕ್ಕ ವಿಷಯನೇ ಆಗಿರ್ಬೋದು, ಬಟ್ ಇದು ನಿಮ್ಮ ಲೈಫ್ ಅಲ್ಲಿ ಆಗಿರ್ಬೋದು ಅಥವಾ ಮೆಡಿಸಿನ್ ತಗೊಳ್ಳೋದು, ನಿಮ್ಮ ಆರೋಗ್ಯನ ಹೇಗೆ ಎಚ್ಚರಿಸ್ಕೊಳ್ಬೇಕು, ಸಿಂಪಲ್ ಆಗಿರುವಂತದ್ದು ನಮ್ಮ ಆರೋಗ್ಯಕ್ಕೆ ತುಂಬಾ ಮುಖ್ಯವಾಗಿರುತ್ತೆ. ಸೊ ಈ ತರ ವಿಷಯನ ಇವತ್ತು ಡಿಸ್ಕಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ಇವತ್ತಿನ ಕಾರ್ಯಕ್ರಮನ ಸ್ಟಾರ್ಟ್ ಮಾಡೋಣ. ಸೊ ನನ್ನ ಮೇನ್ ಆಗಿ ವಿಷಯ ಬಂದು ಹಿರಿಯ ನಾಗರಿಕರ ಆರೋಗ್ಯಕರ ಜೀವನ ಶೈಲಿಗೆ ದೈನಂದಿನ ಮಾರ್ಗದರ್ಶಿ. ಅಂದ್ರೆ ಡೇ ಟು ಡೇ ಲೈಫ್ ಅಲ್ಲಿ ಏನ್ ನಡೀತಾ ಇರುತ್ತೆ ಅದಕ್ಕೊಂದು ಮಾರ್ಗದರ್ಶಿ ತರ, ಚೆಕ್ ಲಿಸ್ಟ್ ತರ ನಾ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ದೈನಂದಿನ ಆರೋಗ್ಯಕರ ಜೀವನಕ್ಕಾಗಿ ಕೆಲವೊಂದು ಮುಖ್ಯ ವಿಷಯಗಳಿದೆ. ಅದರಲ್ಲಿ ಮೊದಲನೇದೇನಪ್ಪಾ ಅಂತ ಅಂದ್ರೆ ಆಹಾರ ಮತ್ತು ಜಲಪಾನ, ನ್ಯೂಟ್ರಿಷನ್. ನೀವು ತಗೊಳ್ಳುವಂತ ಆಹಾರ ಮತ್ತೆ ನೀವು ತಗೊಳ್ಳುವಂತ ವಾಟರ್ ಕಂಟೆಂಟ್, ಅಂದ್ರೆ ಜಲಪಾನ ಅಂದ್ರೆ ಹೈಡ್ರೇಷನ್. ನಿಮ್ ಬಾಡಿಗೆ ಬೇಕಾಗಿರುವಂತ, ನಿಮ್ ಬಾಡಿಗೆ ಅನ್ನೋದಕ್ಕಿಂತ ಹಿರಿಯ ನಾಗರಿಕರ ಎಲ್ರಿಗೂ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರಲ್ಲೂ ಕೂಡ ಹಿರಿಯ ನಾಗರಿಕರಿಗೆ, ವಯಸ್ಕರಲ್ಲಿ ನ್ಯೂಟ್ರಿಷನ್ ಮತ್ತೆ ಹೈಡ್ರೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ವಿಷಯ ಆಗಿರುತ್ತೆ. ಸಮತೋಲನ ಆಹಾರವನ್ನ ಸೇವಿಸ್ಬೇಕಾಗತ್ತೆ. ಹೋಲ್ ಗ್ರೈನ್ ಅಂತ ಅಂದ್ರೆ ಲೀನ್ ಪ್ರೋಟೀನ್ಗಳು, ಹಣ್ಣುಗಳು, ತರಕಾರಿಗಳು, ಎಲ್ಲಾ ತರ ಕಾಳು ಬೇಳೆಗಳನ್ನು ತಗೊಳ್ಬೇಕಾಗಿರುತ್ತೆ. ಹೋಲ್ ಗ್ರೈನ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರೋಟೀನ್ ರಿಚ್ ಆಗಿರ್ಬೋದು, ಕ್ಯಾಲ್ಸಿಯಂ ಆಗಿರ್ಬೋದು. ವಯಸ್ಸಾಗ್ತಾ ಆಗ್ತಾ ಬೋನ್ಗಳಲ್ಲಿ ಅಂದ್ರೆ ಮೂಳೆಗಳಲ್ಲಿ ಶಕ್ತಿ ಕುಂದುತ್ತಾ ಹೋಗ್ತಾ ಇರುತ್ತೆ. ಮತ್ತೆ ಮಸಲ್ಸ್ ಕೂಡ ಅಂದ್ರೆ ಮಾಂಸಖಂಡಗಳ ಶಕ್ತಿ ಕುಂದುತ್ತಾ ಹೋಗ್ತಾ ಇರುತ್ತೆ. ಸೊ ಈ ಸಮಯದಲ್ಲಿ ನಮ್ಗೆ ಕ್ಯಾಲ್ಸಿಯಂ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಎಲ್ಲಾ ತರ ನ್ಯೂಟ್ರಿಷನ್ಸ್ ಕೂಡ ನಮ್ಗೆ ತುಂಬಾ ಅವಶ್ಯಕವಾಗಿರುತ್ತೆ. ಸೊ ಅದಕ್ಕಾಗಿ ಎಲ್ಲಾ ತರ ಆಹಾರಗಳನ್ನು ಸೇವಿಸ್ಬೇಕಾಗತ್ತೆ. ಮತ್ತೆ ರಕ್ತದೊತ್ತಡ ಮತ್ತು ಮಧುಮೇಹ ನಿಯಂತ್ರಣಕ್ಕಾಗಿ ಅಂದ್ರೆ BP ಮತ್ತೆ ಶುಗರ್ ನಿಯಂತ್ರಣದಲ್ಲಿ ಇಟ್ಕೊಬೇಕು, ಅಂದ್ರೆ ಬ್ಯಾಲೆನ್ಸ್ ಅಲ್ಲಿ ಇಟ್ಕೋಬೇಕು ಅಂತಂದ್ರೆ ಉಪ್ಪು ಮತ್ತೆ ಸಕ್ಕರೆ ಸೇವನೆಯನ್ನ ಮಿತಗೊಳಿಸ್ಬೇಕು ಅಂತಂದ್ರೆ ನಮ್ಮ ಅವಶ್ಯಕತೆ ಎಷ್ಟಿದೆ ಅಷ್ಟು ತಗೊಳ್ಳೇಬೇಕು. ತಗೊಳ್ದೇ ಇದ್ರೂನು ತೊಂದ್ರೆ, ಯಥೇಚ್ಛವಾಗಿ ತಗೊಂಡ್ರು ಕೂಡ ತೊಂದ್ರೆ ಆಗತ್ತೆ. ಹಾಗೇನೆ ದೇಹದಲ್ಲಿನ ನೀರಿನ ಪ್ರಮಾಣ ಸುಸ್ಥಿತವಾಗಿರ್ಲಿ ಅಂತ ಅಂದ್ರೆ ಇವಾಗ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ, ಅವಾಗ ನಾವ್ ಹೇಳಕ್ಕಾಗಲ್ಲ ಜಾಸ್ತಿ ನೀರ್ ಕುಡೀರಿ ಅಂತ. ಸೊ ಡಾಕ್ಟರ್ನ ಕನ್ಸಲ್ಟ್ ಮಾಡಿರ್ತೀರ ನೀವು ಆಲ್ರೆಡಿ, ಅವ್ರು ಎಷ್ಟು ಮಿತವಾಗಿ ನೀರ್ನ ಬಳಸ್ಬೇಕು ಅಂತ ಹೇಳಿರ್ತಾರೆ ಅಷ್ಟು ನೀರ್ನ ಮಿತವಾಗಿ ನೀವು ಬಳಸ್ಬೇಕಾಗಿರುತ್ತೆ. ಇಲ್ಲಪ್ಪ ನಮ್ಗೇನು ಕಿಡ್ನಿ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ರೆ ಅಟ್ಲೀಸ್ಟ್ ಅಂದ್ರೂ 6 ರಿಂದ 8 ಗ್ಲಾಸ್, ಅಟ್ಲೀಸ್ಟ್ ಮಿನಿಮಮ್ ಒಂದು 1.5 ರಿಂದ 2 ಲೀಟರ್ ಬರೋ ಅಷ್ಟು ನೀರ್ನ ನೀವು ತಗೊಳ್ಬೇಕಾಗತ್ತೆ. ಸೊ ಆಹಾರ ಮತ್ತು ಜಲಪಾನದಲ್ಲಿ ಇದೆಲ್ಲದನ್ನು ನೀವು ಎಚ್ಚರ ವಹಿಸ್ಬೇಕಾಗತ್ತೆ. ಎರಡನೇದು ಔಷಧಿ ನಿರ್ವಹಣೆ. ನೀವು ಮೆಡಿಕೇಶನ್ಸ್ ತಗೊಳ್ತಿರ್ತೀರಾ, ಎಲ್ಲರಿಗೂ ವಯಸ್ಸಾದ್ಮೇಲೆ BP, ಶುಗರ್, ಥೈರಾಯ್ಡ್, ಇಲ್ಲಾಂದ್ರೆ ಮೂಳೆ ತೊಂದ್ರೆ, ಇಲ್ಲಾಂದ್ರೆ ಆರ್ಥ್ರೈಟಿಸ್, ಈ ತರ ಏನೋ ಒಂದು ಕಾರಣಕ್ಕೆ ನೀವು ಮಾತ್ರೆಗಳನ್ನ ತಗೊಳ್ತಾ ಇರ್ತೀರಾ. ಸೊ ಪ್ರತಿದಿನ ಒಂದೇ ಸಮಯದಲ್ಲಿ ಔಷಧಿಗಳನ್ನ ತಗೊಳ್ಬೇಕು. ಇವತ್ ಬೆಳಗ್ಗೆ ತಗೊಳ್ಳೋದು, ನಾಳೆ ಮಧ್ಯಾಹ್ನ ತಗೊಳ್ಳೋದು, ನೆಕ್ಸ್ಟ್ ಡೇ ರಾತ್ರಿ ತಗೊಳ್ಳೋದು, ಇಲ್ಲಾಂದ್ರೆ ಒಂದಿನ ಮರ್ತು ಬಿಡೋದು, ಆತರ ಮಾಡ್ಬಾರ್ದು. ಒಂದಿನ ತಗೊಳ್ತಾ ಇರೋ ಸಮಯ ಫಿಕ್ಸ್ ಆಗಿದೆ ಅಂತ ಅಂದ್ರೆ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದ್ರೆ ಏನ್ ತೊಂದ್ರೆ ಇಲ್ಲ, ಬಟ್ ಒಂದಿನ ಸ್ಕಿಪ್ ಮಾಡೋದು ಆತರ ಎಲ್ಲ ಮಾಡ್ಬಾರ್ದು. ಒಂದೇ ನಿರ್ದಿಷ್ಟ ಸಮಯದಲ್ಲಿ ಔಷಧಿಗಳನ್ನ ತಗೊಳ್ಬೇಕಾಗತ್ತೆ. ಮತ್ತೆ ಪಿಲ್ ಆರ್ಗನೈಸರ್ ಅಥವಾ ಜ್ಞಾಪನ ವ್ಯವಸ್ಥೆ ಹೆಂಗೆ ನೆನ್ಪಿಡ್ಕೊಬೇಕು ಅನ್ನೋದಕ್ಕೆ ಒಂದು ಟ್ರಿಕ್ ಇದೆ, ನಾನು ನೆಕ್ಸ್ಟ್ ಹೇಳ್ತೀನಿ ಅದನ್ನ. ಮತ್ತೆ ಪ್ರತಿ ಔಷಧಿ ಏಕೆ ನೀಡಲಾಗಿದೆ ಅಂದ್ರೆ, ಈ ಔಷಧಿ ತಗೊಳ್ತಾ ಇದ್ದೀರಾ ಅಂತಂದ್ರೆ ಔಷಧಿನ ಯಾಕೆ ಕೊಟ್ಟಿದ್ದಾರೆ ಅನ್ನೋ ನಾಲೆಡ್ಜ್ ಅಂದ್ರೆ ತಿಳ್ಕೊಳ್ಬೇಕಾಗತ್ತೆ. ನೀವು ಡಾಕ್ಟರ್ ಹತ್ರನೇ ಕೇಳ್ಬೋದು, ಇಲ್ಲ ನರ್ಸಸ್ ಹತ್ರ ಕೇಳ್ಬೋದು, ಇಲ್ಲ ಅಂತ ಅಂದ್ರೆ ಅಟ್ಲೀಸ್ಟ್ ಮೆಡಿಕಲ್ ಶಾಪ್ ಅಲ್ಲಿ ಹೋಗಿ ಬೈ ಮಾಡುವಾಗ ಕೇಳ್ಬೇಕು. ಎಲ್ಲಾದ್ರೂ ಒಂದು ಕಡೆ ಈ ಮೂರು, ಒಂದು ಡಾಕ್ಟರ್ ಹತ್ರ, ಇನ್ನೊಂದು ನರ್ಸ್ ಹತ್ರ, ಇಲ್ಲ ಅಂತ ಅವ್ರಿಬ್ರ ಹತ್ರನು ನಿಮಗೆ ತಿಳ್ಕೊಳಕ್ ಆಗಿಲ್ಲ ಅಂತ ಅಂದ್ರೆ ಅಟ್ಲೀಸ್ಟ್ ಮೆಡಿಕಲ್ ಅಲ್ಲಿ ಔಷಧಿನ ತಗೊಳ್ಳುವಾಗ ಇದನ್ನ ಯಾಕೆ ಕೊಟ್ಟಿದ್ದಾರೆ, ಇದನ್ನ ನಾವ್ ಯಾವಾಗ ತಗೊಳ್ಬೇಕು, ಹೇಗ್ ತಗೊಳ್ಬೇಕು ಅಂತ ಅದನ್ನ ತಿಳ್ಕೊಂಡ್ ನಂತರನೇ ಔಷಧಿಗಳನ್ನ ತಗೊಳ್ಬೇಕು. ಯಾಕೆ ತಿಳ್ಕೊಳ್ಬೇಕು ಅಂತ ಅಂದ್ರೆ ಅದ್ರ ಬಗ್ಗೆ ನಿಮಗೆ ಜ್ಞಾನ ಇರ್ಬೇಕು. ನಾವೇನೋ ಒಂದ್ ಮಾಡ್ತಾ ಇದೀವಿ, ಇವಾಗ ಊಟ ಮಾಡ್ತಾ ಇದೀವಿ ಅಂದ್ರೆ ಅದ್ರಿಂದ ನಮ್ಗೆ ಏನ್ ಸಿಗುತ್ತೆ ಅನ್ನೋದ್ ತಿಳ್ಕೊಂಡಿರ್ತೀವಿ. ಇದ್ ತಿನ್ಬೋದಾ, ಇದ್ ತಿನ್ಬಾರ್ದಾ ಅಂತ ತಿಳ್ಕೊಂತೀವಿ. ಅದೇ ತರ ಔಷಧಿ ತಗೊಳ್ಳುವಾಗ ಕೂಡ ನಮಗೆ ಆ ಎಚ್ಚರಿಕೆಯನ್ನ ವಹಿಸ್ಕೊಳ್ಬೇಕಾಗತ್ತೆ. ಇದು ಒಂದು ಸಲಹಾ ಸ್ಮರಣೆ ಅಂತ ಹೇಳ್ಬೋದು. ಸೊ
ಮೆಡಿಕೇಶನ್ MEDS ಮೆಡ್ಸ್ ಅಂತ ಯೂಸ್ ಮಾಡ್ತೀವಿ. ಮ್ಯಾಚ್ ಮೆಡ್ಸ್ ವಿತ್ ರೊಟೀನ್ ಅಂದ್ರೆ ಔಷಧಿಗಳನ್ನ ದಿನಚರಿಗಳೊಂದಿಗೆ ಹೊಂದಿಸ್ಕೊಳ್ಳೋದು. ಇವಾಗ ಊಟದ ಸಮಯ, ಔಷಧಿನ ಊಟದ ಸಮಯದ ಜೊತೆಗೆ ಹೊಂದಿಸ್ಕೊಳ್ಳೋದು. ಸೊ ಪ್ರತಿದಿನ ಊಟ ಆಗಿದ ತಕ್ಷಣ ಮಾತ್ರೆ ತಗೊಳ್ಳೋದು. ಇದು ಒಂದು ಸ್ಮರಣೆ ಅಂದ್ರೆ ನೆನ್ಪಿಟ್ಕೊಳ್ಳೋದಿಕ್ಕೆ. ಸೆಕೆಂಡ್ ಒನ್, ಎಜುಕೇಟ್ ಯುವರ್ ಸೆಲ್ಫ್ ಆನ್ ಈಚ್ ಒನ್. ನೀವು ಪ್ರತಿ ಔಷಧಿನ ತಗೊಳ್ತಾ ಇರೋದ್ರ ಬಗ್ಗೆ ಅದ್ ಏನ್ ಕೊಟ್ಟಿದ್ದಾರೆ, ಅದ್ ಏನ್ ಆಗತ್ತೆ ನಮ್ ಬಾಡಿಗೆ ಅಂತ ತಿಳಿದುಕೊಳ್ಬೇಕು. ಮತ್ತೆ ಮೂರನೇದು ಡಿ, ಡೋಂಟ್ ಮಿಕ್ಸ್ ವಿತೌಟ್ ಆಸ್ಕಿಂಗ್. ಅಂದ್ರೆ ಇದ್ನ ಎಲ್ಲೆಲ್ಲೋ ಇಡೋದು ಅಥವಾ ಡಾಕ್ಟರ್ಗೆ ಕೇಳ್ದೇನೆ ಮಿಕ್ಸ್ ಮಾಡಿ ಇಟ್ಕೊಳ್ಬಾರ್ದು. ಒಂದು BP ಮಾತ್ರೆ ತಗೊಳ್ತಿರ್ತೀರಾ, ಇನ್ನೊಂದು ಕಾರ್ಡಿಯಾಕ್ ಮಾತ್ರೆ ತಗೊಳ್ತಿರ್ತೀರಾ, ಇಲ್ಲ ಅಂದ್ರೆ ಶುಗರ್ ಮಾತ್ರೆ ತಗೊಳ್ತಾ ಇರ್ತೀರಾ. ಎಲ್ಲದನ್ನು ಸಪರೇಟ್ ಸಪರೇಟ್ ಇಟ್ಕೊಂಡಿರ್ಬೇಕಾಗತ್ತೆ. ಬಿಟ್ಟು ಎಲ್ಲಾ ಮಾತ್ರೆಗಳನ್ನು ಮಿಕ್ಸ್ ಮಾಡಿದಾಗ ಆದಂಗೆ ಮರವು ಕೂಡ ಕಾಮನ್ ಆಗಿ ಬಂದ್ಬಿಡುತ್ತೆ. ಅದಲ್ದೇನೆ ಒಂದೇ ಮಾತ್ರೆ ಎರಡೂ ಸೇಮ್ ಸೇಮ್ ಇರುತ್ತೆ, ನೋಡಕ್ಕೂ ಒಂದೇ ತರ ಇರುತ್ತೆ, ಪೇಪರು ಒಂದೇ ತರ ಇರುತ್ತೆ, ಕಲರು ಒಂದೇ ತರ ಇರುತ್ತೆ, ಅದ್ರ ಮೇಲೆ ಅಕ್ಷರ ಇರುತ್ತೆ, ಇಲ್ಲ ಅಂತ ಹೇಳಲ್ಲ, ಹೆಸರುಗಳು ಇರುತ್ತೆ. ಒಬ್ಬೊಬ್ರಿಗೆ ಓದಕ್ ಬರ್ತಾ ಇರೋದಿಲ್ಲ, ಅವರು ಕಲರ್ ನೋಡಿ ಐಡೆಂಟಿಫೈ ಮಾಡ್ತಿರ್ತಾರೆ, ಇದು BP ಮಾತ್ರೆ, ಇದು ಶುಗರ್ ಮಾತ್ರೆ ಅಂತ. ಆ ತರ ಇರುವಾಗ ಅದನ್ನ ಸಪ್ರೇಟ್ ಇಟ್ಕೊಳ್ಳೋದು ಒಳ್ಳೇದು. ಒಂದ್ ಬೇರೆ ಕಲರ್ ಕವರ್ ಅಲ್ಲಿ ಆಗಿರ್ಬೋದು, ಇಲ್ಲ ಬಾಕ್ಸ್ ಗಳಲ್ಲಿ ಆಗಿರ್ಬೋದು. ಸೊ ಈ ತರ ಸಪ್ರೇಟ್ ಇಟ್ಕೊಂಡಾಗ ಅದನ್ನ ನಾವು ಮಿಕ್ಸ್ ಮಾಡೋ ಅವಶ್ಯಕತೆ ಇರಲ್ಲ. ಕೆಲವೊಂದು ಆಯುರ್ವೇದಿಕ್ ಮೆಡಿಸಿನ್ಸ್ ಇರುತ್ತೆ, ಹೋಮಿಯೋಪತಿ ಮೆಡಿಸಿನ್, ಅದಕ್ಕೆ ಹೆಸರು ಇರೋದಿಲ್ಲ, ಒಂದ್ ಡಬ್ಬದಲ್ಲಿ ಇಟ್ಟು ಕೊಟ್ಟಿರ್ತಾರೆ, ಇಲ್ಲ ಒಂದ್ ಕವರ್ ಅಲ್ಲಿ ಹಾಕಿ ಕೊಟ್ಟಿರ್ತಾರೆ. ಆ ತರ ಇರುವಾಗ ನೀವು ಅದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಯಾವ ಮಾತ್ರೆ ತಗೊಳ್ಬೇಕು ಅಂತ ಕನ್ಫ್ಯೂಷನ್ ಆಗತ್ತೆ. ಅದಕ್ಕೇನೆ ಯಾರ್ ಕೇಳ್ದೆ ಮಾಡ್ದೆ ಯಾವ್ದನ್ನು ಮಾತ್ರೆಗಳನ್ನ ಮಿಕ್ಸ್ ಮಾಡ್ಬಾರ್ದು. ಮತ್ತೆ ಜ್ಞಾಪವನ್ನು ಇಟ್ಕೊಳ್ಳೋದು ಅಂದ್ರೆ ಸೆಟ್ ರಿಮೈಂಡರ್ಸ್ ಅಂಡ್ ಸ್ಟೇ ಸೇಫ್. ಇವಾಗ ಮಾರ್ನಿಂಗ್ ಔಷಧಿ ತಗೊಳ್ಬೇಕಾಗಿರುತ್ತೆ, ಇಲ್ಲ ಮೊಬೈಲ್ ಅಲ್ಲಿ ಅಲಾರಾಮ್ ಇಟ್ಕೊಳ್ಳೋದು. 10 ಗಂಟೆ ಆದ ತಕ್ಷಣ ಇವಾಗೆಲ್ಲ ಅದಕ್ಕೆ ಅಪ್ಡೇಟೆಡ್ ಗಳು ಬಂದಿದೆ. ಏನಂತ ಅಂದ್ರೆ 10 ಗಂಟೆ ಆಯ್ತು ನೀರ್ ಕುಡಿಬೇಕು ಅಂತ ಹೇಳುತ್ತೆ. ಹಾಫ್ ಅನ್ ಅವರಿಗೆ ಒಂದ್ಸಲ ರಿಮೈಂಡ್ ಮಾಡುತ್ತೆ ನಮ್ನ, ನೀರ್ ಕುಡಿಯೋ ಟೈಮ್ ಆಯ್ತು, ಊಟ ಮಾಡೋ ಟೈಮ್ ಆಯ್ತು. ಯಾವ ತರ ಆಗ್ಬಿಟ್ಟಿದೀವಿ ಅಂತಂದ್ರೆ ನಮ್ಗೆ ಕೆಲ್ಸ 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 ಅಂತ ಟೈಮ್ ಆಗಿದ್ದೇ ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ಟೆಕ್ನಾಲಜಿನೂ ಕೂಡ ತುಂಬಾ ಇಂಪ್ರೂವ್ ಆಗಿದೆ. ಅದ್ರಲ್ಲಿ ಸೆಟ್ ಮಾಡಿ ಬಿಟ್ಬಿಟ್ರೆ ಟೈಮ್ ಆದ ತಕ್ಷಣ ನಮಗೆ ಅದು ರಿಮೈಂಡ್ ಮಾಡುತ್ತೆ, 10 ಗಂಟೆ ಆಯ್ತು ತಿಂಡಿ ತಿನ್ನು, 10:15 ಆಯ್ತು ನೀರ್ ಕುಡಿ, ಆತರ. ಸೊ ಅದೇ ತರ ನೀವು ಕೂಡ ಅಲಾರಾಮ್ ನ ಸೆಟ್ ಮಾಡ್ಕೊಳ್ಬಹುದು, 1 ಗಂಟೆ ಆಯ್ತು ಮಾತ್ರೆ ತಗೊಳ್ಬೇಕು ಅಂತೇಳಿ. ಅಂತ ಅಲಾರಾಮ್ ಹೊಡೆದಾಗ ನಿಮಗೆ ಅದ್ ಮರ್ತೋಗೋದಿಲ್ಲ. ವಯಸ್ಸಾದಂಗೆ ಡಿಮೆನ್ಷಿಯಾ ಅಂತ ಅಂತೀವಿ, ಅಂದ್ರೆ ಮರುವಾಗೋದ್ರಿಂದ ನಿಮ್ಗೆ ಮಾತ್ರೆ ತಗೊಳ್ಳೋದೇ ಮರ್ತೋಗ್ಬೋದು. ಸೊ ಆತರ ಅಲಾರಾಮ್ ನ ಸೆಟ್ ಮಾಡೋದ್ರಿಂದ ನಿಮ್ಗೆ ಓಕೆ ಮಾತ್ರೆ ತಗೊಳ್ಳೋ ಟೈಮ್ ಆಯ್ತು, ಅದಕ್ಕೆ ಅಲಾರಾಮ್ ಹೊಡಿತಾ ಇದೆ ಅಂತ ನೀವು ತಗೊಳ್ಬಹುದು. ಇದೆಲ್ಲ ಮಾಡೋದ್ರಿಂದ ನಿಮ್ಗೆ ಮಾತ್ರೆಗಳನ್ನ ಮಿಸ್ ಮಾಡಲ್ಲ. ಔಷಧಿ ನೀವೇನ್ ತಗೊಳ್ತಿದ್ದೀರಾ ಅದನ್ನ ಮಿಸ್ ಮಾಡದೆ ತಗೊಳ್ಬಹುದು. ಇದು ಔಷಧಿ ತಗೊಳ್ಳೋದ್ರ ಬಗ್ಗೆ ಒಂದು ಸಲಹೆ ಆಗಿರುತ್ತೆ. ಮತ್ತೆ ಮೂರನೇದು ವೈಯಕ್ತಿಕ ಸ್ವಚ್ಛತೆ ಮತ್ತು ಚರ್ಮದ ಆರೈಕೆ. ಇದನ್ನ ಯಾಕಪ್ಪ ಮಾಡ್ಬೇಕು ಅಂತಂದ್ರೆ ಸೋಂಕುಗಳನ್ನ ತಡೆಯಲು. ಯಾವಾಗ್ಲೂ ಡೈಲಿ ಸ್ನಾನ ಮಾಡೋದಾಗಿರ್ಬೋದು, ಸ್ನಾನ ಮಾಡಕ್ಕೆ ಮೃದುವಾದ ಅಂದ್ರೆ ಜಾಸ್ತಿ pH ಲೆವೆಲ್ ಇಲ್ಲದೆ ಇರುವಂತ ಸೋಪು. ನೀವೇನಾದ್ರು ಸೋಪ್ ತಗೊಂಡ್ರೆ ಅದ್ರ ಮೇಲೆ pH ಲೆವೆಲ್ ಇರುತ್ತೆ. ಇಲ್ಲ ಅಂತಂದ್ರೆ ಇವಾಗೆಲ್ಲ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿರೋದ್ರಿಂದ ಡಾಕ್ಟರ್ನ ಕನ್ಸಲ್ಟ್ ಮಾಡಿರ್ತಾರೆ, ಯಾವ್ದೋ ಒಂದು ಸೋಪ್ ನ ಪ್ರಿಸ್ಕ್ರೈಬ್ ಮಾಡಿರ್ತಾರೆ, ಅದನ್ನ ನಾವು ಇಟ್ಕೊಳ್ಳೋ ರೀತಿ, ಸೋಪಿನ ಬಾಕ್ಸ್ ನ ಫ್ರೆಶ್ ಆಗಿ ಕ್ಲೀನ್ ಆಗಿ ಇಟ್ಕೊಳ್ಬೇಕು. ಅದನ್ನ ಧೂಳು ಬೀಳೋ ತರ, ಇಲ್ಲ ಅಂದ್ರೆ ಕ್ರಿಮಿಕೀಟಗಳು ಓಡಾಡೋ ತರ ಇಟ್ಕೊಳ್ಬಾರ್ದು. ಅದನ್ನ ಮುಚ್ಚಿ ಇಡೋ ತರ ಬಾಕ್ಸ್ ಅಲ್ಲಿ ಯೂಸ್ ಮಾಡ್ಬೇಕು. ಪ್ರತಿದಿನ ಸ್ನಾನ ಮಾಡೋದಾಗಿರ್ಬೋದು, ಸ್ನಾನ ಮಾಡಾಗಿದ ನಂತರ ಮೈನ ಕ್ಲೀನ್ ಆಗಿ ಒಣಗಿಸ್ಕೊಳ್ಳೋದು, ಅಂದ್ರೆ ಟವಲ್ ಅಲ್ಲಿ, ಮೃದುವಾದ ಟವಲ್ ಅಲ್ಲಿ ಒರೆಸ್ಕೊಳ್ಳೋದು, ಅಂದ್ರೆ ನೀರಿನ ಅಂಶ ಇಲ್ಲದೆ ಇರೋ ತರ. ಮತ್ತೆ ಮಾಯಿಶ್ಚರೈಸರ್ ಹಚ್ಕೊಳ್ಳೋದಿರ್ಬೋದು. ಮತ್ತೆ ಉಗುರುಗಳನ್ನ ಶಾರ್ಪ್ ಆಗಿ ಇಟ್ಕೊಳ್ದೆ ಇದ್ರೆ ಅದು ಒಳ್ಳೇದು, ಯಾಕಂದ್ರೆ ಚರ್ಮ ಮುಟ್ಟುವಾಗ ಅದು ವಯಸ್ಸಾದಂಗೆ ಚರ್ಮ ಕೂಡ ತುಂಬಾ ಮೃದುತನ ಆಗಿರುತ್ತೆ. ಅವಾಗ ಚರ್ಮಗಳನ್ನ ಕಾಪಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ತರ ಮಾಡ್ಲಿಲ್ಲ ಅಂದ್ರೆ ಏನೋ ಸ್ಕಿನ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಈ ತರ ಒಂದು ಡೇಂಜರ್ ನ ಫೇಸ್ ಮಾಡ್ಬೇಕಾಗತ್ತೆ. ವಿಶೇಷವಾಗಿ ಮಧುಮೇಹಗಳಿಗೆ ಅಂತ ಅಂದ್ರೆ ಶುಗರ್ ಇರೋ ಅಂತವ್ರು ಕಾಲಿನ ಆರೈಕೆಯನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ. ನೀವೆಲ್ರೂ ಕೇಳ್ಪಟ್ಟಿರ್ತೀರಾ, ಶುಗರ್ ಆದಾಗ ಯಾವ್ದೇ ಗಾಯಗಳು ಬೇಗ ಮಾಯೋದಿಲ್ಲ, ಅದು ತುಂಬಾ ಹಸಿಯಾಗೇ ಇರುತ್ತೆ, ಮತ್ತೆ ಇನ್ಫೆಕ್ಷನ್ ಆಗುತ್ತೆ. ಸೊ ಆ ಕಾರಣಗಳಿಂದ ಕಾಲಿನ ಆರೈಕೆ ಅಂದ್ರೆ ಕಾಲು ತುಂಬಾ ತೇವಾಂಶವನ್ನ ತಗೊಳ್ತಾ ಇರುತ್ತೆ. ಇವಾಗ ವಾಶ್ರೂಮ್ಗೆ ಹೋಗಿ ಬಂದಿರ್ತೀರಾ, ಕಾಲ್ ತೊಳ್ಕೊಳ್ತೀರಾ, ಇಲ್ಲ ಅಂತಂದ್ರೆ ನೆಲದಲ್ಲಿ ಬರಿಗಾಲಲ್ಲಿ ಓಡಾಡ್ತಾ ಇರ್ತೀರಾ, ಅವಾಗ ಥಂಡಿ ತಾಗ್ತಾ ಇರುತ್ತೆ, ಅದ್ರ ಮೇಲೆ ನೀರ್ ಬೀಳ್ತಾ ಇರುತ್ತೆ. ಜಾಸ್ತಿ ಮಾಯಿಸ್ಟ್ ಆಗಿರೋಂತ ಅಂದ್ರೆ ನಮ್ ಬಾಡಿಯಲ್ಲಿರೋ ಆರ್ಗನ್ ಅಂತಂದ್ರೆ ಕಾಲು ಅಂತಾನೆ ಹೇಳ್ಬೋದು, ಯಾಕಂದ್ರೆ ವಾಶ್ ಮಾಡ್ತಾ ಇರ್ತೀವಿ ಪದೇ ಪದೇ.
ಸೊ ಅದನ್ನ ಕ್ಲೀನಾಗಿ ಡ್ರೈ ಮಾಡ್ಲಿಲ್ಲ ಅಂದ್ರೆ ಕ್ಲೀನಾಗಿ ಒರೆಸ್ಕೊಂಡ್ಲಿಲ್ಲ ಅಂತ ಅಂದ್ರೆ ಆ ಮಾಯಿಸ್ಟ್ ಇರೋದ್ರಿಂದ ಅಲ್ಲಿ ಫಂಗಸ್ ಆಗೋದಾಗಿರ್ಬೋದು. ಇಲ್ಲಾಂದ್ರೆ ನೀವ್ ಹೇಳ್ತಾ ಇರ್ತೀರಿ ಇವಾಗ ಎಲ್ಲ ಮನೇಲೆಲ್ಲ ಬಳಸ್ತಾ ಇರ್ತೀವಿ, ಕಾಲ್ ಬೆರಳುಗಳ ಮಧ್ಯೆ ಶೆಲ್ತಂಗ್ ಆಗ್ತಿರತ್ತೆ ಅಂತ ಹೇಳ್ತಾರೆ. ಅದು ಎಲ್ಲ ತಡೆಗಟ್ಬೇಕು ಅಂತಂದ್ರೆ ತೊಳ್ಕೊಂಡ್ಮೇಲೆ, ಕಾಲ್ ತೊಳ್ಕೊಂಡ್ಮೇಲೆ, ಕಾಲಿಗೆ ನೀರ್ ಹಾಕೊಂಡ್ಮೇಲೆ ಕ್ಲೀನಾಗಿ ಅದನ್ನ ಒರೆಸ್ಕೊಳ್ಬೇಕು. ಡ್ರೈ ಆಗಿ ಇಟ್ಕೊಳಕ್ಕೆ ಟ್ರೈ ಮಾಡ್ಬೇಕು. ತುಂಬಾ ಒಣ ಚರ್ಮ ಇದೆ ಅಂತಂದ್ರೆ ಮಾಯಿಶ್ಚರೈಸರ್ ನ ಅಪ್ಲೈ ಮಾಡ್ಕೊಳ್ಬೋದು. ಮತ್ತೆ ದೇಹದ ಚಟುವಟಿಕೆ, ಫಿಸಿಕಲ್ ಆಕ್ಟಿವಿಟಿ. ನಮ್ಗೆ ಬರೀ ಊಟ ಮಾಡಿದ್ರೆ ಸಾಲದು, ಊಟ ಮಾಡಿ ಮಾತ್ರೆ ತಗೊಂಡ್ರೆ ಸಾಲದು. ಅದ್ರ ಜೊತೆಲಿ ನಮ್ಗೆ ಫಿಸಿಕಲ್ ಆಕ್ಟಿವಿಟಿ ಕೂಡ ಇರ್ಬೇಕು. ಸ್ವಲ್ಪ ವ್ಯಾಯಾಮ ಮಾಡೋದಾಗಿರ್ಬೋದು. ಅಂದ್ರೆ ತುಂಬಾ ಇವಾಗೆಲ್ಲ ಯಂಗ್ಸ್ಟರ್ಸ್ ಮಾಡ್ತಾರಲ್ವಾ, ಜಿಮ್ಮಿಗೆ ಹೋಗೋದು, ಎಕ್ಸರ್ಸೈಸ್ ಮಾಡೋದು ಆ ತರ ಅಲ್ಲ. ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ನಿಮ್ಮಿಂದ ಸಾಧ್ಯ ಆಗೋಷ್ಟು ವ್ಯಾಯಾಮ, ಕೈ ಚಾಚೋದಿರ್ಬೋದು, ಕಾಲ್ ಚಾಚೋದಿರ್ಬೋದು, ಕುತ್ತಿಗೆಗಳನ್ನ ಈ ತರ ರೊಟೇಷನ್ ಎಕ್ಸರ್ಸೈಸ್ ಆಗಿರ್ಬೋದು. ಸಿಂಪಲ್ ನಿಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಸ್ಟ್ರೆಚಿಂಗ್ ಮಾಡೋದಿಕ್ಕೆ ಒಂದು ಫಿಸಿಕಲ್ ಆಕ್ಟಿವಿಟಿ ಇಟ್ಕೊಂಡ್ರೆ ಅದು ನಿಮ್ಗೆ ಒಳ್ಳೇದಾಗಿರುತ್ತೆ. ಯಾಕಂತಂದ್ರೆ ಕೂತಲ್ಲೇ ಕೂತಿರೋದ್ರಿಂದ ಆಲ್ರೆಡಿ ನಮ್ ಮಾಂಸಖಂಡ ಆಗಿರ್ಬೋದು, ಇಲ್ಲಾಂದ್ರೆ ಮೂಳೆಗಳು ಆದಂಗ ಅದು ಸ್ಟಿಫ್ನೆಸ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ನೀವೇನು ಫಿಸಿಕಲ್ ಆಕ್ಟಿವಿಟಿ ಮಾಡ್ದೇನೆ ಕುತ್ಕೊಂಡ್ ಬಿಟ್ರೆ ಅದಿನ್ನೂ ಇಟ್ಕೊಂಡಂಗ ಆಗ್ತಿರುತ್ತೆ. ಸೊ ಸಿಂಪಲ್ ಆಗಿ ಅಂದ್ರೆ ನಿಮ್ಮಿಂದ ಸಾಧ್ಯ ಆಗೋಷ್ಟು ಮೃದುವಾದ ವ್ಯಾಯಾಮಗಳನ್ನ ಮಾಡೋದ್ರಿಂದ ನಿಮ್ಗೂ ಸ್ವಲ್ಪ ಬಾಡಿ ರಿಲೀಫ್ ಅನ್ಸುತ್ತೆ. ಮತ್ತೆ ಬೀಳುವುದನ್ನ ತಪ್ಪಿಸೋದಿಕ್ಕೆ, ಯಾಕೆ ಅಂತಂದ್ರೆ ಇವಾಗ ಎಕ್ಸರ್ಸೈಸ್ ಮಾಡುವಾಗ ಆಲ್ರೆಡಿ ವಯಸ್ಸಾಗಿರೋ ಕಾರಣ ನಮ್ಗೆ ಬ್ಯಾಲೆನ್ಸ್ ಸ್ವಲ್ಪ ತಪ್ತಾ ಇರುತ್ತೆ. ಸೊ ಬ್ಯಾಲೆನ್ಸ್ ತಪ್ಪುವಾಗ ಅದನ್ನ ಬಿದ್ಬಿಡೋ ಚಾನ್ಸಸ್ ಜಾಸ್ತಿ. ಎಕ್ಸರ್ಸೈಸ್ ಮಾಡಕ್ ಹೋಗಿರ್ತೀರ, ಅವಾಗ ಬಿದ್ಬಿಡೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ತಪ್ಪಿಸಕ್ಕೋಸ್ಕರ ಕುರ್ಚಿ ಯೋಗ ಅಂದ್ರೆ ಕುರ್ಚಿಯಲ್ಲಿ ಕುತ್ಕೊಳೋದಿರ್ಬೋದು, ಕುತ್ಕೊಂಡಲ್ಲೇ ಎಕ್ಸರ್ಸೈಸ್ ಮಾಡೋದು, ಕಾಲ್ ಮೂವ್ ಮಾಡೋದು, ಕೈ ಮೂವ್ ಮಾಡೋದಿರ್ಬೋದು. ಸೊ ಈ ತರ ರೊಟೇಷನ್ ಮಾಡ್ತಾ ಇರ್ತೀವಿ, ಈ ತರ ಕಾಲು ಫುಲ್ ಮೂವ್ ಮಾಡೋದು, ಕುತ್ತಿಗೆ ಹಿಂಗ್ ಸ್ವಲ್ಪ ಮೇಲೆತ್ತೋದು, ಕೆಳಗಿಳ್ಸೋದು, ಕಣ್ಣುಗಳನ್ನ ಎಲ್ಲಾ ಕಡೆ ನೋಡೋದಿರ್ಬೋದು. ಸೊ ಈ ತರ ಎಲ್ಲ ಮಾಡೋದ್ರಿಂದ ಒಂದು ಫಿಸಿಕಲ್ ಆಕ್ಟಿವಿಟಿ ಇರುತ್ತೆ, ನಿಮ್ಗೂ ಸ್ವಲ್ಪ ಬಾಡಿ ಫ್ರೀ ಅನ್ಸುತ್ತೆ. ಹೆಂಗಾಗಿರುವಾಗ ಮನೆ ಕೆಲ್ಸ ಎಲ್ಲ ಮಾಡ್ತಾ ಇರ್ತೀರಾ, ಅವಾಗ ಫ್ರೆಶ್ ಆಗಿರ್ತೀರಾ. ಒಂದೇ ಸಲ ನೀವು ಮೂಲೆಯಲ್ಲಿ ಕೂತಿದ ತಕ್ಷಣ ನಿಮ್ಗ ಬಾಡಿ ಏನೋ ಮೈ ಭಾರ ಆದಂಗ್ ಆಗ್ತಿರುತ್ತೆ. ಈ ತರ ಒಂದ್ ಸಿಂಪಲ್ ಫಿಸಿಕಲ್ ಆಕ್ಟಿವಿಟಿ ಇಟ್ಕೊಳ್ಳೋದ್ರಿಂದ ನಿಮ್ಗೂ ರಿಲ್ಯಾಕ್ಸೇಷನ್ ಸಿಗುತ್ತೆ. ಮತ್ತೆ ನಿದ್ರೆ ಅಂತ ಬಂದ್ರೆ ವಯಸ್ಸಾದಂಗೆ ಕೆಲವೊಬ್ರಿಗೆ ಜಾಸ್ತಿ ನಿದ್ದೆ ಬರ್ತಿರುತ್ತೆ, ಕೆಲವೊಬ್ರಿಗೆ ನಿದ್ದೆನೆ ಬರ್ತಿರೋದಿಲ್ಲ. ಸೊ ಅದಕ್ಕೆ ಪ್ರತಿದಿನ ಒಂದೇ ಸಮಯದಲ್ಲಿ ಮಲ್ಗೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ರಾತ್ರಿ 10 ಗಂಟೆ ಅಂತ ಒಂದು ನಿದ್ದೆ ಸಮಯ, ಇವಾಗ ಒಬ್ಬೊಬ್ರು 8 ಗಂಟೆಗೆ ಮಲ್ಕೊಳ್ಳೋ ಅಭ್ಯಾಸ ಇರುತ್ತೆ. ಒಂದಿನ 8 ಗಂಟೆಗೆ ಮಲ್ಕೊಂಡು ಇನ್ನೊಂದ್ ದಿನ 10 ಗಂಟೆಗೆ ಮಲ್ಕೊಳ್ಳೋದು, ಇನ್ನೊಂದ್ ದಿನ 12 ಗಂಟೆಗೆ ಮಲ್ಕೊಳ್ಳೋದು. ಆ ತರ ಮಾಡೋದನ್ನ ಸ್ವಲ್ಪ ತಪ್ಸಿದ್ರೆ ಒಳ್ಳೇದು. ಆದಷ್ಟು ಒಂದು ನಿರ್ದಿಷ್ಟ ಸಮಯ 10 ಗಂಟೆ ಅಂತ ಇದ್ರೆ, ಇಲ್ಲ 9 ಗಂಟೆ ಅಂತ ಇದ್ರೆ ಅಷ್ಟೊತ್ತಿಗೆ ಡೈಲಿ ಮಲ್ಗಕ್ ಹೋದ್ರೆ ನಮ್ ಬಾಡಿ ಅಡ್ಜಸ್ಟ್ ಆಗ್ಬಿಡುತ್ತೆ. 9 ಗಂಟೆ ಆಯ್ತು ಅಂದ್ರೆ ಅಷ್ಟೊತ್ತಿಗೆ ನಿದ್ದೆ ಬರುತ್ತೆ. ಮತ್ತೆ ಡೇ ಟೈಮ್ ಅಲ್ಲಿ ಏನು ಕೆಲ್ಸ ಇರಲ್ಲ, ಮತ್ತೆ ನಿದ್ದೆ ಬರ್ತಾ ಇರುತ್ತೆ. ಬೆಳಗ್ಗೆ ಎಲ್ಲ ನಿದ್ದೆ ಮಾಡ್ಬಿಟ್ಟಿರ್ತೀರಾ, ರಾತ್ರಿ ಎಲ್ಲ ನಿದ್ದೆ ಬರೋದಿಲ್ಲ. ಇವಾಗ ಕಾಮನ್ ಆಗಿ ಕೇಳುವಂತ ಪ್ರಾಬ್ಲಮ್ ಅಂದ್ರೆ ಇದೇ ಆಗಿರುತ್ತೆ. ಮಾರ್ನಿಂಗ್ ಚೆನ್ನಾಗಿ ನಿದ್ದೆ ಬರುತ್ತೆ, ಆದ್ರೆ ನೈಟ್ ಆದ್ರೆ ನಿದ್ದೆ ಬರೋದಿಲ್ಲ. ಯಾಕೆ? ಬೆಳಗ್ಗೆನೆ ಎಲ್ಲ ನಿದ್ದೆ ಮುಗಿಸ್ಬಿಟ್ಟಿರ್ತೀರ, ಸೊ ರಾತ್ರಿ ಅದು ನಿದ್ದೆ ಬರೋದಿಲ್ಲ. ಹಂಗಾಗಿ ಬೆಳಗಿನ ಟೈಮಲ್ಲಿ 20 ರಿಂದ 30 ನಿಮಿಷ, ಮ್ಯಾಕ್ಸಿಮಮ್ 1 ಅವರ್, ಸೊ ಅಷ್ಟು ನಿದ್ದೆ ಸಾಕು. ಅದಕ್ಕಿಂತ ಹೆಚ್ಚಾಗಿ ನಿದ್ದೆ ಮಾಡೋದ್ ಬೇಡ. ಮತ್ತೆ ಇನ್ನು ಉಳ್ದಿದ್ ಟೈಮಲ್ಲಿ ಏನ್ ಮಾಡೋದು? ನಮ್ಗಿವಾಗ ಏನು ಕೆಲ್ಸ ಇಲ್ಲ, ಮನೇಲೂ ಎಲ್ಲ ಬೇರೆಯವ್ರ ಕೆಲ್ಸ ನೋಡ್ಕೊಳ್ತಿರ್ತಾರೆ, ರಿಟೈರ್ಡ್ ಆಗಿರ್ತೀವಿ, ಹೊರಗಡೆನೂ ಎಲ್ಲೂ ಹೋಗಕ್ಕಾಗಲ್ಲ, ಮತ್ತೆ 24 ಗಂಟೆ ಹೆಂಗ್ ಕಳಿಯೋದು ಅಂತಾನು ನೀವು ಕ್ವೆಶ್ಚನ್ ಕೇಳ್ಬೋದು. ನ್ಯೂಸ್ ಪೇಪರ್ ಓದೋದಾಗಿರ್ಬೋದು, ಟಿವಿ ನೋಡೋದು, ಮನೇಲಿ ಇರೋರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ನಿಮಗೆ ಬುಕ್ ಓದೋ ಹವ್ಯಾಸಗಳಿದ್ರೆ ಕತೆ ಕಾದಂಬರಿಗಳನ್ನ ಓದೋದಾಗಿರ್ಬೋದು. ಇಲ್ಲ ಅದ್ ಯಾವ್ದು ಮಾಡಕ್ಕಾಗ್ತಿಲ್ಲ ಅಂತಂದ್ರೆ ಇವಾಗ ಸೀನಿಯರ್ ಗ್ರೂಪ್ಗಳು ತುಂಬಾ ಆಗಿದೆ ವಾಟ್ಸ್ಆಪ್ ಅಲ್ಲಿ. ಸೊ ಆ ಗ್ರೂಪ್ ಗಳಿಗೆ ಜಾಯಿನ್ ಆಗೋದಿರ್ಬೋದು, ಆನ್ಲೈನ್ ವಿಡಿಯೋಸ್ ಇರತ್ತೆ ಇವಾಗ ಆರೋಗ್ಯ ವಿಷಯವಾಗಿರ್ಬೋದು, ಇಲ್ಲ ಜನರಲ್ ಆಗಿ ಆ ತರದ್ರಲ್ಲಿ ಯಾವ್ದ್ರಲ್ಲೋ ಒಂದು ಆಕ್ಟಿವಿಟಿಯಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳೋದ್ರಿಂದ ಟೈಮ್ ನ ಕೂಡ ಪಾಸ್ ಮಾಡ್ಬೋದು. ಆಮೇಲೆ 1 ಅವರ್ ಒಂದು ಹಾಫ್ ಅನ್ ಅವರ್ ಇಂದ 1 ಅವರ್ ನಿಮ್ಗೆ ಅಂತ ರೆಸ್ಟ್ ತಗೊಳ್ಳೋದಿರ್ಬೋದು, ನಿದ್ದೆ ಮಾಡಿ. ಅಷ್ಟು ಸಮಯ ನಿದ್ದೆ ಮಾಡೋದ್ರಿಂದ ರಾತ್ರಿ ಆದ ತಕ್ಷಣ ಆಟೋಮೆಟಿಕಲಿ ನಿದ್ದೆ ಬರುತ್ತೆ. ಇದನ್ನ ಮೀರಿನೂ ಸಹ ನಿಮಗೆ ನಿದ್ದೆ ಬರ್ತಾ ಇಲ್ಲ, ನಂಗೆ ನಿದ್ದೆ ಮಾಡಕ್ಕೆ ಆಗ್ತಾ ಇಲ್ಲ, ನಿದ್ದೆ ಮಾಡದೇ ಇರೋದಕ್ ಕಾರಣ ಬೆಳಗ್ಗೆ ನನ್ಗೆ ಫ್ರೆಶ್ ಆಗಿರಕ್ ಆಗ್ತಿಲ್ಲ, ಆ ತರ ತೊಂದ್ರೆ ಏನಾದ್ರೂ ಇದ್ರೆ ಬೇಕಂದ್ರೆ ಒಂದ್ಸಲ ನಿಮ್ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಕೂಡ ಒಳ್ಳೇದಾಗತ್ತೆ. ಮತ್ತೆ ಮಲಗೋಕ್ಕಿಂತ ಮುಂಚೆ ಕೆಫೈನ್ ಅಥವಾ ಭಾರಿ ಆಹಾರ ಸೇವನೆ ಬೇಡ. ಅಂದ್ರೆ ಕೆಫೈನ್ ಅಂದ್ರೆ ಕಾಫಿ. ಸೊ ಆತರ ಕಾಫಿ ಕುಡಿಯೋದ್ರಿಂದ ನಿದ್ದೆ ಕಡಿಮೆ ಆಗುತ್ತೆ, ಫ್ರೆಶ್ನೆಸ್ ಇನ್ನ ಜಾಸ್ತಿ ಆಗುತ್ತೆ. ಮತ್ತೆ ಹೆವಿ ಊಟ ಮಾಡ್ಬಾರ್ದು ಮಲ್ಗಕ್ಕಿಂತ ಮುಂಚೆ. ಸೊ ಯಾಕೆ ಅಂತ ಅಂದ್ರೆ ಮಲಗಿದ ತಕ್ಷಣ ಡೈಜೆಷನ್ ಪ್ರೋಸೆಸ್ ಎಲ್ಲೋ ಡಿಸ್ಟರ್ಬ್ ಆಗ್ತಾ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ವಯಸ್ಸಾಗಿರೋ ಕಾರಣ ಡೈಜೆಷನ್ ಪ್ರೋಸೆಸ್ ನಿಧಾನ ಆಗತ್ತೆ ಬಟ್ ನಿಧಾನ ಆಗಿರುತ್ತೆ. ಸೊ ಹಾಗಿರುವಾಗ ಅಟ್ಲೀಸ್ಟ್ ಒಂದು ಮಲ್ಗಕ್ಕಿಂತ 2 ಅವರ್ ಮುಂಚೆ
ಮುಂಚೆ 2ರಿಂದ 2.5 ಅವರ್ ಮುಂಚೆನೆ ನೀವು ಊಟ ಮಾಡಕ್ಕೆ ಟ್ರೈ ಮಾಡಿ. ರಾತ್ರಿ ಹೊತ್ತು ಆದಷ್ಟು ಸ್ವಲ್ಪ ಕಮ್ಮಿ ಆಹಾರನೇ ತಿಂದ್ರೆ ಒಳ್ಳೇದು. ಯಾಕಂದ್ರೆ ಮಲಗ್ ಬಿಡ್ತೀರಾ, ಡೈಜೆಷನ್ ಆಗೋದಿಲ್ಲ. ಮಾರ್ನಿಂಗ್ ಎದ್ದಾಗ ಡೈಜೆಷನ್ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಹೊಟ್ಟೆ ನೋವು, ಇಂಡೈಜೆಷನ್ ಈ ತರದೆಲ್ಲ ತೊಂದರೆಗಳು ಕಾಣಿಸ್ಕೊಳಕ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಕಾರಣದಿಂದ ಮಲ್ಗಕ್ಕಿಂತ ಮುಂಚೆ ಕೆಫೈನ್ ನ ಅವಾಯ್ಡ್ ಮಾಡ್ಬೇಕು. ಅದ್ರ ಜೊತೆಲಿ ಹೆವಿಯಾಗಿ ಊಟ ಮಾಡ್ಬಾರ್ದು. ಮಿತವಾಗಿ ಊಟ ಮಾಡಿದ್ರೆ ಒಳ್ಳೇದು. ಇಲ್ಲ ಊಟ ಮಾಡ್ತೀರಾ, ಹೊಟ್ಟೆ ತುಂಬಾನೇ ಊಟ ಮಾಡ್ತೀರಾ ಅಂದ್ರೂನು ಕೂಡ 2 ಅವರ್ ಮುಂಚೆ ಊಟ ಆದ್ಮೇಲೆ ಒಂದ್ ಸಿಂಪಲ್ ವಾಕ್ ಮಾಡೋದಾಗಿರ್ಬೋದು. ಇಲ್ಲ ಅಂತಂದ್ರೆ 2 ಅವರ್ ಊಟ ಮುಂಚೆನೆ ಮಾಡ್ಬಿಟ್ಟು ಆಮೇಲೆ ಮಲ್ಗೋ ಅಂತ ಅಭ್ಯಾಸನ ಇಟ್ಕೊಂಡ್ರೆ ಅದು ಒಂದು ಒಳ್ಳೇದು ಅಂತ ಹೇಳ್ಬೋದು. ಮತ್ತೆ ಮನೆಯ ಸುರಕ್ಷತೆ. ವಯಸ್ಸಾದಂಗೆ ಮರವು ಸ್ಟಾರ್ಟ್ ಆಗ್ತಿರತ್ತೆ ಒಂದು. ಅದಲ್ದಲೆ ಮೂಳೆಗಳಲ್ಲಿ, ಸ್ನಾಯುಗಳಲ್ಲಿ ಶಕ್ತಿನೂ ಕಡಿಮೆ ಆಗಿರತ್ತೆ. ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ ನಮ್ಗೆ ಕಾಲಲ್ಲಿ ಶಕ್ತಿ ಇಲ್ದೇ ಇರೋ ಕಾರಣ ಏನೋ ಇಂಬ್ಯಾಲೆನ್ಸ್ ಆಗ್ತಿರ್ಬೋದು. ಇಲ್ಲ ಕಣ್ಣು ಮಂಜಾಗ್ತಾ ಇರ್ಬೋದು, ಕಣ್ಣು ಮೊಬ್ಬು ಅಂದ್ರೆ ದೃಷ್ಟಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ತರ ಇರೋ ಕಾರಣ ಮನೆಯ ಸುರಕ್ಷತೆ ತುಂಬಾ ಅವಶ್ಯಕತೆ ಇರುತ್ತೆ. ಯಾಕಂತ ಅಂದ್ರೆ ಇವಾಗ ಎಲ್ಲೋ ಓಡಾಡ್ತಾ ಇರ್ತೀರಾ, ಬಿದ್ದೋಗ್ಬಿಡೋ ಚಾನ್ಸಸ್ ಇರುತ್ತೆ. ಇವಾಗ ಮ್ಯಾಟ್ ಹಾಕಿರ್ತಾರೆ ಮನೇಲಿ, ಮ್ಯಾಟ್ ಏನೋ ಕಾಲಿಗೆ ಸಿಗಾಕೊಳ್ಳೋ ತರ ಇರುತ್ತೆ. ಇಲ್ಲ ಮಕ್ಳಿರ್ತಾರೆ ಮನೇಲಿ, ಏನೇನೋ ಹರಡಿರ್ತಾರೆ, ಅದೆಲ್ಲ ಕಸ ಕಾಲಿಗೆ ಸಿಗಾಕೊಂಡಾಗ ನಿಮಗೆ ಬ್ಯಾಲೆನ್ಸ್ ಸಿಗದೆ ಬಿದ್ದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆತರ ಇರೋದ್ರಿಂದ ಮನೆಯ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್. ಮತ್ತೆ ಮನೇಲಿ ಏನೋ ನೀರ್ ಬಿದ್ದಿರುತ್ತೆ, ಗ್ರಾನೈಟ್ ಇರುತ್ತೆ. ಇವಾಗಿನ ಕಾಲದಲ್ಲೆಲ್ಲ ಮಣ್ಣಿನ ನೆಲ ಆಗಿರ್ಬೋದು, ಇಲ್ಲ ಕೆಂಪು ನೆಲ ತುಂಬಾ ಕಡಿಮೆ. ಗ್ರಾನೈಟ್ ಇಲ್ಲಾಂದ್ರೆ ಟೈಲ್ಸ್ ಆ ತರ ಇರೋದ್ರಿಂದ ನೀರ್ ಬಿದ್ದಿದ್ದು ಇವಾಗ ಸ್ಟೈಲಿಶ್ ಆಗಿರೋ ಗ್ರಾನೈಟ್ಸ್ ಇಂದ ನೀರ್ ಬಿದ್ರು ಕಾಣಿಸೋದಿಲ್ಲ, ಕಸ ಇದ್ರು ಕಾಣಿಸೋದಿಲ್ಲ. ಸೊ ಆತರ ಇರುವಾಗ ಅವಾಗವಾಗ ಮನೆನ ಕ್ಲೀನ್ ಆಗಿ ಇಟ್ಕೊಳ್ಳೋದು, ಒರೆಸಿರೋದು. ಎಲ್ಲಾದ್ರೂ ನೀರ್ ಬಿತ್ತು ಅಂದ್ರೆ ಆ ಸಮಯಕ್ಕೆ ಒರೆಸೋದಾಗಿರ್ಬೋದು. ಧೂಳಿದ್ರೆ ಅದನ್ನ ಕ್ಲೀನ್ ಮಾಡ್ಕೊಳ್ಳೋದು. ಇಲ್ಲ ಏನಾದ್ರು ಕಾಲಿಗೆ ಸಿಗಾಕೊಳ್ಳೋ ಎಂತ ಎಳೆ ದಾರಗಳು, ಏನೋ ಆಟ ಸಾಮಾನು, ಶಾರ್ಪ್ ಐಟಮ್ಸ್ ಈ ತರ ಏನಾದ್ರು ಇದ್ದಾಗ ಮನೇನ ಕ್ಲೀನ್ ಆಗಿ ಇಟ್ಕೊಂಡ್ರೆ ನಿಮ್ ಸೇಫ್ಟಿ ಹೆಚ್ಚಾಗತ್ತೆ. ಮತ್ತೆ ಬಾತ್ರೂಮ್ ನಲ್ಲಿ ಹಿಡಿಕೋಲುಗಳು. ವಯಸ್ಸಾದಂಗೆ ಶಕ್ತಿ ಕಡಿಮೆ ಆಗಿರೋ ಕಾರಣ ಬಾತ್ರೂಮ್ ಅಲ್ಲಿ ಕುತ್ಕೊಳ್ಳುವಾಗ, ಎದ್ದೇಳುವಾಗ, ಇಲ್ಲ ನಿಂತ್ಕೊಳ್ಳುವಾಗ ಒಂದ್ ಇಟ್ಕೊಳ್ಳೋದಕ್ಕೋಸ್ಕರ ಏನೋ ಒಂದ್ ಗ್ರಿಪ್ ಇಟ್ಕೊಂಡ್ರೆ ಅದು ಒಳ್ಳೇದಾಗತ್ತೆ. ಬೀಳೋ ಚಾನ್ಸಸ್ ನ ಕಮ್ಮಿ ಮಾಡ್ಬೋದು. ಮತ್ತೆ ಮನೇಲಿ ನೈಟ್ ಲೈಟ್ಗಳು. ರಾತ್ರಿ ಆದ ತಕ್ಷಣ ಎಲ್ರಿಗೂ ಅಭ್ಯಾಸ ಇರುತ್ತೆ, ಎಲ್ಲಾ ಲೈಟ್ ನ ಆಫ್ ಮಾಡಿ ಮಲ್ಕೊಳ್ಳೋದು. ಬಟ್ ಇನ್ ಬಿಟ್ವೀನ್ ನಿಮ್ಗೆ ಏನೋ ವಾಶ್ರೂಮ್ಗೆ ಹೋಗ್ಬೇಕಂತ ಅನ್ಸುತ್ತೆ, ಬಟ್ ಸ್ವಿಚ್ ಎಲ್ಲಿದೆ ಅಂತ ಅಲ್ಲಿಗೆ ಹೋಗೋ ಅಷ್ಟೊಳಗೆ ಏನೋ ಕಾಲಿಗೆ ತಡವದಂಗ ಆಗಿರ್ಬೋದು, ಏನೋ ಕಾಲಿಗೆ ಅಡ್ಡ ಸಿಕ್ಕಿ ಬೀಳೋ ಚಾನ್ಸಸ್ ಇರುತ್ತೆ ನಿದ್ದೆಗಣ್ಣಲ್ಲಿ ಇರೋದ್ರಿಂದ. ಸೊ ಒಂದ್ ಚಿಕ್ಕದ್ ಲೈಟ್, ಒಂದ್ ಡಿಮ್ ಆಗಿರೋಂಥದ್ದು ಒಂದ್ ನೈಟ್ ಲೈಟ್ ನ ಹಾಕೊಂಡ್ರೆ ಅದು ಒಳ್ಳೇದಾಗಿರುತ್ತೆ. ಅವಾಗ ನಿಮ್ ಸೇಫ್ಟಿ ಕೂಡ ಹೆಚ್ಚಾಗತ್ತೆ. ಮತ್ತೆ ಚುರುಕು ಎಳೆದಿಲ್ಲದ ನಾನ್ ಸ್ಲಿಪ್ಪರಿ ಪಾದರಕ್ಷೆ. ಅಂದ್ರೆ ಮನೆ ಒಳಗನು ಕೂಡ ಬೇರ್ ಫೂಟ್ ಅಂದ್ರೆ ಖಾಲಿ ಸ್ಲಿಪ್ಪರ್ ಇಲ್ದೆ ನಡೆಯೋದು ಅಷ್ಟು ಸುರಕ್ಷಿತ ಅಲ್ಲ ಅಂತ ಹೇಳ್ಬೋದು. ಹೌದು, ನಾವು ಇವಾಗ ಒಂದು ಕೆಲವಷ್ಟು ಆಚಾರ ವಿಚಾರಗಳನ್ನ ನಡ್ಸ್ಕೊಂಡ್ ಬಂದಿರ್ತೀವಿ. ಒಳಗಡೆ ಚಪ್ಪಲಿ ಹಾಕೊಳ್ಳೋದಕ್ಕೂ ನಮಗೆ ಸಮಾಧಾನ ಇರೋದಿಲ್ಲ. ಬಟ್ ಇವಾಗ ಏನು ಮಾಡಕ್ ಆಗ್ತಾ ಇರಲ್ಲ. ಇವಾಗ ಶುಗರ್ ಇರುತ್ತೆ, ಇಲ್ಲ ಅಂತಂದ್ರೆ ಏನೋ ಸ್ನಾಯು ತೊಂದ್ರೆ, ಇವಾಗ ಆರ್ಥ್ರೈಟಿಸ್ ಪ್ರಾಬ್ಲಮ್, ನೆಲಗಳು ತಣ್ಣಗಿರೋದ್ರಿಂದ ನಮ್ಗೆ ಆ ಮೂಳೆ ತೊಂದ್ರೆ ಇನ್ನೂ ಜಾಸ್ತಿ ಆಗ್ತಿರುತ್ತೆ. ಈ ತರ ಆಪ್ಷನ್ ಇಲ್ದೇ ಇರುವಾಗ ನಮ್ಮ ಆರೋಗ್ಯ ಕಾರಣಕ್ಕೋಸ್ಕರ ಒಳಗಡೆ ಒಂದು ಚಪ್ಪಲಿನ ಇಟ್ಕೊಳ್ಳೋದ್ರಿಂದ ಏನು ತೊಂದರೆ ಇಲ್ಲ. ನಾವು ಹೊರಗಡೆ ಬಳಸೋದನ್ನ ಹೊರಗಡೆ ಇಟ್ಟಿರ್ತೀವಿ, ಮನೆ ಒಳಗೆ ಹಾಕೊಳ್ಳೋದಕ್ಕೆ ಅಂತ ಒಂದು ಸಪರೇಟ್ ಸ್ಲಿಪ್ಪರ್ ನ ಬಳಸ್ಬೋದು. ಆ ಸ್ಲಿಪ್ಪರ್ ಹೇಗಿರ್ಬೇಕಪ್ಪ ಅಂದ್ರೆ ನಾನ್ ಸ್ಲಿಪ್ಪರಿ ಆಗಿರ್ಬೇಕು, ಕಾಲಿಟ್ಟಾಗ ಜಾರೋ ತರ ಇರಬಾರ್ದು. ಸೊ ಆ ತರ ಒಂದು ಚಪ್ಪಲಿನ ಬಳಸೋದ್ರಿಂದ ನಿಮ್ಮ ಸೇಫ್ಟಿನೂ ಇರುತ್ತೆ. ಅಂದ್ರೆ ಕಾಲಿಗೇನೋ ಚುಚ್ಕೊಳ್ಳೋದು, ಇವಾಗ ಶುಗರ್ ಇರುತ್ತೆ, ಕಾಲಿಗೇನೋ ಚುಚ್ಕೊಂಡ್ಬಿಡುತ್ತೆ, ಗಾಯ ಆಗುತ್ತೆ, ಅದು ಬೇಗ ಮಾಯ್ತಾ ಇರೋದಿಲ್ಲ, ಆ ಇನ್ಫೆಕ್ಷನ್ ಬೇರೆ ಕಡೆಗೆ ಆಗೋದು, ಇದೆಲ್ಲ ಕಾಂಪ್ಲಿಕೇಶನ್ ನ ಅವಾಯ್ಡ್ ಮಾಡೋದಿಕ್ಕೆ ನಾವು ಇದನ್ನ ಒಂದು ನಾನ್ ಸ್ಲಿಪ್ಪರಿ ಸ್ಲಿಪ್ಪರ್ ನ ಬಳಸೋದ್ರಿಂದ ಏನು ತೊಂದ್ರೆ ಇಲ್ಲ. ಸೊ ಇದು ಕೂಡ ನಿಮ್ಗೆ ಅವಶ್ಯವಾಗಿರುತ್ತೆ. ಮತ್ತೆ ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯ. ಇವಾಗ ಬರೀ ಫಿಸಿಕಲ್ ಬಗ್ಗೆ ಗಮನ ವಹಿಸ್ತಾ ಇರ್ತೀವಿ, ನಿದ್ದೆ ಮಾಡೋದು, ಊಟ ಮಾಡೋದು, ಎಕ್ಸರ್ಸೈಸ್ ಮಾಡೋದು, ಮನೆ ಸುರಕ್ಷತೆ ಇದೆಲ್ಲ ಮಾಡ್ತಿರ್ತೀರಾ. ಮೇನ್ ಆಗಿ ಬೇಕಾಗಿರೋದು ಮಾನಸಿಕ ಅಂದ್ರೆ ಭಾವನಾತ್ಮಕ ಆರೋಗ್ಯ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ರಿಟೈರ್ಮೆಂಟ್ ಆಗ್ಬಿಟ್ಟಿರುತ್ತೆ, ಮಕ್ಳೆಲ್ಲ ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಮೊಮ್ಮಕ್ಳೆಲ್ಲ ಸ್ಕೂಲ್ಗೆ ಹೋಗ್ತಿರ್ತಾರೆ, ಅವಾಗ ಒಬ್ರೇ ಆಗಿರ್ತೀರಾ. ಅವಾಗ ಏನೋ ಒಂಥರ ಮಾನಸಿಕವಾಗಿ ನಿಮ್ಗೆ ಹ್ಯಾಪಿನೆಸ್ ಇಲ್ಲ, ನಾನು ಒಬ್ಬಂಟಿ ಅನ್ನೋದಾಗಿರ್ಬೋದು. ಇಲ್ಲ ವಯಸ್ಸಾದಂಗೆ ನಮ್ ಪಾರ್ಟ್ನರ್ ಕಳ್ಕೊಳ್ಳೋದಾಗಿರ್ಬೋದು. ಇವಾಗ ಗಂಡ ಇಲ್ಲಾಂದ್ರೆ ಹೆಂಡತಿ ಇಬ್ರಲ್ಲಿ ಒಬ್ರು ತೀರ್ಕೊಂಡಿರ್ತಾರೆ, ಇಲ್ಲ ಜೊತೆಲಿ ಇದ್ರೂನು ಕೂಡ ಅವ್ರೆಲ್ಲೋ ಕೆಲ್ಸಕ್ಕೆ ಹೋಗಿರ್ತಾರೆ, ಒಬ್ರೇ ಆಗ್ಬಿಟ್ಟಿರ್ತಾರೆ. ಸೊ ಆತರ ಆಗಿರುವಾಗ ಮಾನಸಿಕ ಎಮೋಷನಲ್ ವೆಲ್ನೆಸ್ ಕೂಡ ತುಂಬಾ ಅವಶ್ಯವಾಗಿರುತ್ತೆ. ಪ್ರತಿದಿನ ನಿಯಮಿತ ಕಾರ್ಯಕ್ರಮಗಳು ಮತ್ತು ಅರ್ಥಪೂರ್ಣ ಚಟುವಟಿಕೆಗಳನ್ನ ಅಳವಡಿಸ್ಕೊಳ್ಳೋದು. ಅಂದ್ರೆ ನಾನು ಅವಾಗ್ಲೇ ಹೇಳಿರೋ ಕಾರಣ ಇವಾಗ ಎಲ್ಡರ್ ಗ್ರೂಪ್ ಇರುತ್ತೆ,
ಓಲ್ಡ್ ಏಜ್ ಎಲ್ಲಾ ಪೀಪಲ್ ಎಲ್ಲ ಸೇರ್ಕೊಂಡು ಒಂದು ಗ್ರೂಪ್‌ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಇವಾಗಂತೂ ವಾಟ್ಸಪ್ಪಲ್ಲಿ 8ರಿಂದ 10 ಗ್ರೂಪ್‌ಗಳು ಒಬ್ಬೊಬ್ರಿಗೆ ಇರುತ್ತೆ. ಸೊ ಆ ತರ ಗ್ರೂಪಲ್ಲಿ ಇರೋದ್ರಿಂದ ಮಾರ್ನಿಂಗ್ ಒಂದ್ ಗ್ರೂಪಿಗೆ ಆಡ್ ಆಗೋದು, ಆಫ್ಟರ್‌ನೂನ್ ಇನ್ನೊಂದ್ ಗ್ರೂಪಿಗೆ ಆಡ್ ಆಗೋದು, ಮತ್ತೆ ಈವ್ನಿಂಗ್ ಇನ್ನೊಂದ್ ಗ್ರೂಪಿಗೆ ಆಡ್ ಆಗೋದು. ಅಲ್ಲೇನೋ ಒಂದು ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಅಂದ್ರೆ ನಿಮ್ಮನ್ನ ನೀವು ಎಂಗೇಜ್ ಮಾಡ್ಕೊಳ್ಳೋದಕ್ಕೆ ಕಾರ್ಯಕ್ರಮಗಳಿರುತ್ತೆ. ಅದ್ರಲ್ಲಿ ನಿಮ್ಮನ್ನ ನೀವು ಸೀಮಿತವಾಗಿ ಇಟ್ಸ್ಕೊಳ್ಳೋದು. ಆ ತರ ಮಾಡೋದ್ರಿಂದ ದಿನ ಕಳ್ದಿದ್ದು ಗೊತ್ತಾಗೋದಿಲ್ಲ. ನಿಮಗೆ ಒಂಟಿತನ ಕಾಡೋದು ಇಲ್ಲ. ಅದ್ರ ಜೊತೆ ನೀವು ಮೆಂಟಲಿ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಎಂಗೇಜ್ ಆಗಿರೋದ್ರಿಂದ ನಿಮಗೆ ಅನವಶ್ಯಕವಾಗಿರುವಂತ ಆಲೋಚನೆಗಳು ಬರೋದೂ ಇಲ್ಲ. ಸೊ ಆ ತರ ಮಾಡೋದ್ರಿಂದ ನಿಮ್ ಎಮೋಷನಲ್ ವೆಲ್‌ನೆಸ್‌ನ ಕಾಪಾಡ್ಕೊಳ್ಬೋದು. ಮತ್ತೆ ಸಾಮಾಜಿಕ ಸಂಪರ್ಕವನ್ನು ಬೆಳೆಸಲು ಪ್ರೋತ್ಸಾಹಿಸ್ಕೊಳ್ಬೇಕು. ಹೆಂಗೆ ಅಂತಂದ್ರೆ ಇವಾಗ ಒಬ್ರೇ ಇರ್ತೀರಾ ಅಂತ ಯಾರನ್ನೂ ಬಿಟ್ಬಿಡಕ್ಕಾಗೋದಿಲ್ಲ. ಇವಾಗ ರಿಲೇಷನ್ಸ್ ಇರ್ತಾರೆ, ಫ್ರೆಂಡ್ಸ್ ಇರ್ತಾರೆ. ರಿಲೇಟಿವ್ಸ್ ಅನ್ನೋದಕ್ಕಿಂತ ಫ್ರೆಂಡ್ಸ್ ನಿಮ್ಗೆ ಇವಾಗ ನಮ್ಮೆಲ್ಲರ ಲೈಫಲ್ಲಿ ಒಂದು ಮೇನ್ ಪಾರ್ಟ್. ನಮ್ಗೇನೋ ಬೇಜಾರಾಗ್ತಿರುತ್ತೆ, ಫ್ರೆಂಡ್ಸ್ ಜೊತೆ ಮಾತಾಡೋದ್ರಿಂದ ನಮ್ಗೆ ಎಷ್ಟು ಖುಷಿ ಸಿಕ್ಕತ್ತೆ. ಸೊ ಆ ತರ ಇರೋದ್ರಿಂದ ಒಂದು ಫ್ರೆಂಡ್ಸಿಗೆ ಕಾಲ್ ಮಾಡೋದಾಗಿರ್ಬೋದು, ಇಲ್ಲ ಮೆಸೇಜ್ ಮಾಡೋದು, ವಿಡಿಯೋ ಕಾಲ್‌ಗಳು ಮಾಡ್ಕೊಳ್ಳೋದು, ಫ್ಯಾಮಿಲಿ ಮೆಂಬರ್ಸ್ ಯಾರು ರಿಲೇಷನ್ಸ್ ಇರ್ತಾರೆ ಅವ್ರ ಜೊತೆ ಮಾತಾಡೋದಾಗಿರ್ಬೋದು. ಅಟ್‌ಲೀಸ್ಟ್ ಒಂದು ಹಾಲ್ಫ್ ಆನ್ ಅವರ್ ಅದಕ್ಕೆ ಅಂತ ಸೀಮಿತವಾಗಿಟ್ರೆ, ನಿಮ್ ಡೇ ಟು ಡೇ ಲೈಫಲ್ಲಿ ಓಕೆ ಒಂದು ಬಾಂಡಿಂಗ್‌ನ ಬೆಳೆಸ್ಕೊಳ್ಳೋದು, ಎಮೋಷನಲ್ ಬಾಂಡಿಂಗ್‌ನ ಬೆಳೆಸ್ಕೊಳ್ಳೋದ್ರಿಂದ, ಆ ಎಮೋಷನಲ್ ಲೋನ್ಲಿನೆಸ್ ಅನ್ಬೋದು ಇಲ್ವಾ, ಅದೆಲ್ಲ ನಿಮ್ಗೆ ಕಾಡೋದು ಕಡಿಮೆ ಆಗ್ಬೋದು. ಮತ್ತು ಒತ್ತಡ ನಿವಾರಣಾ ತಂತ್ರಗಳು. ಅಂದ್ರೆ ನಿಮ್ಗೇನೋ ಒಂದು ಸ್ಟ್ರೆಸ್ ಆಗ್ತಿರುತ್ತೆ. ಮನೇಲಿ ಯಾರೂ ಇಲ್ದೇ ಇರೋದಾಗಿರ್ಬೋದು, ಇಲ್ಲ ಅಂತಂದ್ರೆ ಒಂಟಿತನ ಕಾಡೋದಾಗಿರ್ಬೋದು, ಇಲ್ಲ ಅಂತ ಅಂದ್ರೆ ನಿಮ್ಗೆ ಹೆಂಗ್ ಟೈಮ್ ಪಾಸ್ ಮಾಡ್ಬೇಕು ಅಂತ ಗೊತ್ತಾಗ್ತಿರಲ್ಲ, ಇಲ್ಲ ಫ್ಯಾಮಿಲಿ ಸ್ಟ್ರೆಸ್ಸು, ಇಲ್ಲ ಹೆಲ್ತ್ ಇಶ್ಯೂಸು ಅದೇ ಒಂದ್ ಸ್ಟ್ರೆಸ್ ಆಗಿರತ್ತೆ ವಯಸ್ಸಾದ್ಮೇಲೆ. ಸೊ ಆ ತರ ಸ್ಟ್ರೆಸ್‌ನ ಹೇಗೆ ನಿವಾರಣೆ ಅಂದ್ರೆ ಅದನ್ನ ಹೆಂಗೆ ಕೋಪ್ ಅಪ್ ಮಾಡ್ಬೇಕು ಅಂತ ಅಂದ್ರೆ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡೋದಾಗಿರ್ಬೋದು, ಇಲ್ಲ ಅಂತಂದ್ರೆ ಏನೋ ಒಂದು ಹ್ಯಾಬಿಟ್ ನ್ಯೂಸ್ ಪೇಪರ್ ಓದೋದು ಒಂದು ಹ್ಯಾಬಿಟ್ ಆಗಿರುತ್ತೆ. ಇಲ್ಲ ಕೆಲವೊಬ್ರಿಗೆ ಕ್ರಾಫ್ಟ್ ಮಾಡೋದಾಗಿರ್ಬೋದು, ಇಲ್ಲ ಪೇಂಟಿಂಗ್ ಮಾಡೋದು, ಇಲ್ಲ ಫ್ರೆಂಡ್ಸ್ ಜೊತೆ ಮಾತಾಡೋದು, ಯೋಗ ಮಾಡೋದು, ಮೆಡಿಟೇಷನ್ ಮಾಡೋದು. ಈ ತರ ಒಬ್ಬೊಬ್ರಿಗೆ ಒಂದೊಂದ್ ತರ ಹವ್ಯಾಸಗಳಿರುತ್ತೆ. ಆ ಹವ್ಯಾಸಗಳನ್ನ ಬೆಳೆಸ್ಕೊಳ್ತಾ ಹೋಗೋದು. ಮತ್ತೆ ಉಸಿರಾಟದ ಎಕ್ಸರ್ಸೈಸ್ ಮಾಡೋದು ಅಂದ್ರೆ ಡೀಪ್ ಬ್ರೀತಿಂಗ್. ಜೋರಾಗಿ ಪ್ರಾಣಾಯಾಮ ಅಂತ ಹೇಳ್ಬೋದು. ಅದನ್ನೆಲ್ಲ ಮಾಡೋದ್ರಿಂದ ಸ್ಟ್ರೆಸ್‌ನ ಕೋಪ್ ಅಪ್ ಮಾಡ್ಬೋದು. ಅದ್ರಿಂದ ಸಾಲ್ವ್ ಮಾಡಕ್ಕಾಗಲ್ಲ ಪ್ರಾಬ್ಲಮ್‌ನ. ಬಟ್ ಸಾಲ್ವ್ ಮಾಡೋದಕ್ಕೆ ನಿಮ್ಮನ್ನ ನೀವು ತಯಾರಿ ಮಾಡ್ಕೊಳ್ಬೋದು. ನಿಮ್ಮನ್ನ ನೀವು ಮೆಂಟಲಿ ಸ್ಟ್ರಾಂಗ್ ಆಗಿ ಇಟ್ಕೊಂಡಾಗ ಪ್ರಾಬ್ಲಮ್ ಸಾಲ್ವ್ ಮಾಡೋದು ತುಂಬಾ ಏನ್ ದೊಡ್ಡ ವಿಷಯ ಆಗಿರೋದಿಲ್ಲ. ಇಷ್ಟು ವಯಸ್ಸಿಗೆ ರೀಚ್ ಆಗಿದ್ದೀರಾ ಅಂದ್ರೆ ಇಷ್ಟು ವಯಸ್ಸಲ್ಲಿ ತುಂಬಾನೇ ಪ್ರಾಬ್ಲಮ್‌ನ ಸಾಲ್ವ್ ಮಾಡ್ಕೊಂಡು ನೀವು ಇವತ್ತು ಈ ಪೊಸಿಷನ್‌ಗೆ ಬಂದಿದ್ದೀರಾ ಅಂದ್ರೆ ನೀವು ತುಂಬಾ ಘಟ್ಟಗಳನ್ನ ದಾಟಿ ಬಂದಿದ್ದೀರಾ. ಸೊ ಇವಾಗ ಬರೋಂತ ಪ್ರಾಬ್ಲಮ್ ನಿಮ್ಗೆಲ್ಲ ತುಂಬಾ ಚಿಕ್ಕದಾಗಿರುತ್ತೆ. ಕುತ್ಕೊಂಡು ಯೋಚನೆ ಮಾಡಿದ್ರೆ ಸಾಲ್ವಿಂಗ್ ಮಾಡೋದು ನಿಮ್ಮ ಹತ್ರನೇ ನಾವು ಕಲ್ತ್ಕೊಳ್ಬೇಕು ಆಕ್ಚುಲ್ ಆಗಿ. ಸೊ ಆ ತರ ಆಗಿರೋದ್ರಿಂದ ಒತ್ತಡ ನಿವಾರಣಾ ತಂತ್ರಗಳನ್ನ ಕೂಡ ಉಪಯೋಗಿಸ್ಕೊಳ್ಬೋದು. ಅದು ನಿಮ್ ಹೆಲ್ತಿಗೂ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ನ ಕಾಮ್ ಆಗಿ ಇಟ್ಕೊಳ್ಳೋದಕ್ಕೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದೆಲ್ಲ ಬಂದು ನಿಮ್ಮ ಆರೋಗ್ಯನ ಹೇಗ್ ಇಟ್ಕೊಳ್ಬೋದು ಅನ್ನೋದು ಇದಿಷ್ಟರಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನೆಕ್ಸ್ಟ್ ಬಂದು ದೈನಂದಿನ ವೈಯಕ್ತಿಕ ಆರೈಕೆಗಳು. ಅಂದ್ರೆ ಇವಾಗ ಡೇ ಟು ಡೇ ಲೈಫಲ್ಲಿ ಇವಾಗ ಊಟ ತಗೊಳ್ಳೋದು, ನಿದ್ರೆ ಮಾಡೋದು, ಫಿಸಿಕಲ್ ಆಕ್ಟಿವಿಟಿ, ಮೆಂಟಲ್ ವೆಲ್‌ನೆಸ್ ಇದೆಲ್ಲ ಮಾಡ್ತೀರಾ. ಇದೆಲ್ಲದ್ರ ಜೊತೆಗೆ ಚಿಕ್ಕ ಚಿಕ್ಕ ವಿಷಯಗಳನ್ನ ನಾವು ಮರ್ತ್ ಬಿಡ್ತೀವಿ. ಆ ದೊಡ್ಡದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಮಾಡ್ತಾ ಚಿಕ್ಕ ವಿಷಯಗಳನ್ನ ಮರ್ತ್ ಬಿಡ್ತೀವಿ. ಅದ್ರಿಂದ ನಮ್ಗೆ ಏನೋ ಒಂದು ಆರೋಗ್ಯ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಅದ್ರಲ್ಲಿ ಫಸ್ಟ್‌ನೇದೇನಪ್ಪಾ ಅಂತಂದ್ರೆ ಬಾಯಿಯ ಆರೈಕೆ, ಓರಲ್ ಕೇರ್ ಅಂತ ಹೇಳ್ಬೋದು. ಬಾಯಿಯ ಆರೈಕೆ ಮಾಡೋದು ಹೇಗೆ ಸಹಾಯ ಆಗುತ್ತೆ ಅಂತಂದ್ರೆ, ಬಾಯಿಯ ಸೋಂಕಾಗಿರ್ಬೋದು ಅಂದ್ರೆ ಓರಲ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ಅದನ್ನ ತಡೆಗಟ್ಟಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ನೋವು, ಹಲ್ಲಿನ ನೋವು ಬರ್ತಿರುತ್ತೆ, ಒಸಡುಗಳ ನೋವು ಬರ್ತಿರುತ್ತೆ. ಮತ್ತೆ ಇಲ್ಲ ಅಂತ ಅಂದ್ರೆ ದುರ್ವಾಸನೆ ಇರೋಂಥದ್ದಿರುತ್ತೆ. ಏನೋ ಒಂದು ಹಲ್ಲಿನ ಇನ್ಫೆಕ್ಷನ್ ಆಗಿರುತ್ತೆ. ಅದರಿಂದ ಬಾಯಿ ಕೆಟ್ಟು ವಾಸನೆ ಬರೋದಾಗಿರ್ಬೋದು. ಇದೆಲ್ಲದು ಕೂಡ ತಡೆಯುತ್ತೆ. ಮತ್ತು ಹೃದಯ ಸಮಸ್ಯೆಗಳಿಗೆ ಕಾರಣವಾಗ್ಬೋದು. ಈ ತರ ಏನ್ ಪ್ರಾಬ್ಲಮ್ ಬಾಯಿ ಆರೈಕೆ ಮಾಡ್ಲಿಲ್ಲ ಅಂತಂದ್ರೆ, ಅದ್ರಿಂದ ಹೃದಯ ಸಮಸ್ಯೆಗಳು ಕಾರಣ ಆಗೋಂತ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಕೂಡ ನಾವು ತಡೆಗಟ್ಟೋ ಆಪ್ಷನ್ ಇರುತ್ತೆ. ಕಳಪೆ ಪೋಷಣ ಪದ್ಧತಿ ಅಂತ ಅಂದ್ರೆ, ನೀವದ್ನ ಓರಲ್ ಕೇರ್‌ನ ಪ್ರಾಪರ್ ಆಗಿ ಇಟ್ಕೊಂಡಿಲ್ಲ ಅಂತಂದ್ರೆ, ಅದ್ರಿಂದ ಎಲ್ಲಾ ತರ ಕಾಯಿಲೆನೂ ಬರುತ್ತೆ. ಯಾಕಂದ್ರೆ ತಗೊಳ್ಳೋ ಆಹಾರ ಬಾಯಿಯ ಮೂಲಕನೇ ಹೋಗೋದು. ಬಾಯಿಯಲ್ಲಿ ಇನ್ಫೆಕ್ಷನ್ ಇದ್ರೆ ಅದು ನಮ್ ಇಡೀ ಬಾಡಿನ ಸೇರ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಮತ್ತೆ ಹೇಗೆ ಬಾಯಿ ಆರೈಕೆ ಮಾಡೋದಂದ್ರೆ, ದಿನಕ್ಕೆ 2 ಬಾರಿ ಬ್ರಷ್ ಮಾಡೋದಾಗಿರ್ಬೋದು. ಅದು ಫ್ಲೂರೈಡ್ ಇರುವಂತ ಅಂಶ ಇರುವಂತ ಟೂತ್ ಪೇಸ್ಟ್‌ಗಳನ್ನ ನೋಡಿ ತಗೊಂಡು ಬ್ರಷ್ ಮಾಡೋದಾಗಿರ್ಬೋದು. ಮತ್ತೆ ಇವಾಗ ಆರ್ಟಿಫಿಷಿಯಲ್ ಹಲ್ಲೇನಾದ್ರೂ ಹಾಕಿಸ್ಕೊಂಡಿರ್ತೀರಾ ಅಂತಂದ್ರೆ, ಅದನ್ನ ಪ್ರತಿದಿನ ರಾತ್ರಿ
ತೆಗ್ದಿಡೋದಾಗಿರ್ಬೋದು, ವಾಟರ್ ಅಲ್ಲಿ ಸ್ಟೋರ್ ಮಾಡೋದು, ಅದನ್ನ ಕ್ಲೀನ್ ಆಗಿ ಡೈಲಿ ಸ್ವಚ್ಛ ಮಾಡೋದು, ಅದನ್ನ ಮತ್ತೆ ಹಾಕೊಳ್ಳುವಾಗ ಕ್ಲೀನ್ ಆಗಿ ನೋಡ್ಬೇಕು ಏನಾದ್ರು ಧೂಳಿದ್ಯಾ ಇಲ್ಲಾಂದ್ರೆ ಏನಾದ್ರು ಕ್ರಿಮಿಕೀಟಗಳು ಅದ್ರ ಮೇಲೆ ಕುತ್ಕೊಂಡಿದ್ಯಾ, ಅದನ್ನ ಕ್ಲೀನ್ ಮಾಡಿದೀವಾ ಇಲ್ವಾ, ಅದನ್ನೆಲ್ಲ ನೋಡ್ಕೊಂಡು ಬಾಯಿನ ಒಂದ್ಸಲ ಸ್ವಚ್ಛ ಮಾಡಿ ಅದನ್ನ ಹಾಕೊಳ್ಳೋದು. ಅಂದ್ರೆ ಆರ್ಟಿಫಿಷಿಯಲ್ ಹಲ್ಲನ್ನ ಹಾಕಿಸ್ಕೊಂಡಿರೋರು. ಮತ್ತೆ ದಿನಕ್ಕೆ ಒಂದ್ಸಲ ಆದ್ರೂ ಫ್ಲಾಸ್ ಮಾಡೋದು. ಅಂದ್ರೆ ಬಾಯಿನ ಕ್ಲೀನ್ ಆಗಿ ಮುಕ್ಕಳಿಸೋದಾಗಿರ್ಬೋದು, ಕ್ಲೀನ್ ಆಗಿ ವಾಟರ್ ಹಾಕಿ ಉಪ್ಪಿನ ನೀರಲ್ಲಿ ಮುಕ್ಕಳಿಸಿ ಉಗಿಯೋದಾಗಿರ್ಬೋದು. ಕನಿಷ್ಠ ವರ್ಷಕ್ಕೆ ಒಂದ್ಸಲ ಆದ್ರೂನು ದಂತ ವೈದ್ಯರನ್ನ ಅಂದ್ರೆ ಡೆಂಟಿಸ್ಟ್ ನ ಕಾಂಟ್ಯಾಕ್ಟ್ ಮಾಡೋದು, ಡೆಂಟಿಸ್ಟ್ ಹತ್ರ ನೀವು ಒಂದು ರಿವ್ಯೂ ತಗೊಳ್ಳೋದು ಒಳ್ಳೇದಾಗಿರುತ್ತೆ. ತಿನ್ಮೆ ನಂತರ ಅಂದ್ರೆ ಏನಾದ್ರೂ ತಿಂದಾದ ನಂತರ ಬಾಯಿಯನ್ನ ಮುಕ್ಕಳಿಸೋದು, ಗಾರ್ಗಲ್ ಮಾಡಿ ಉಗಿಯೋ ಅಂತದ್ದು ಅಭ್ಯಾಸ ಇಟ್ಕೊಂಡ್ರೆ ಒಳ್ಳೇದು. ಇಲ್ಲ ಅಂತಂದ್ರೆ ಹಲ್ಲಿನ ಸಂಧಿಗಳಲ್ಲಿ ಆಹಾರ ಕುತ್ಕೊಂಡಿರುತ್ತೆ, ಅದು ಅಲ್ಲೇ ಕೂತು ಕೂತು ಹಲ್ಲಿನ ನೋವು ಬರೋದಾಗಿರ್ಬೋದು, ಅಥವಾ ಡೆಂಟಲ್ ಕೇರಿಸ್ ಆಗೋ ಆಪ್ಷನ್, ಅಂದ್ರೆ ಡೆಂಟಲ್ ಕೇರಿಸ್ ಹುಳುಕಲ್ಲು ಆಗೋ ಆಪ್ಷನ್ಸ್ ಇರುತ್ತೆ. ಸೊ ಅದಕ್ಕೆ ಊಟ ಆದ ನಂತರ ಏನಾದ್ರು ತಿಂದಾದ ನಂತರ ಬಾಯಿ ಮುಕ್ಕಳಿಸಿ ಉಗಿಯೋದ್ರಿಂದ ಒಳ್ಳೇದು. ಗಾಯಗಳು, ರಕ್ತಸ್ರಾವವಿರುವ ಹಲ್ಲು, ಅಂದ್ರೆ ಯಾವ್ದಾದ್ರು ಹಲ್ಲು ಸೋರ್ತಾ ಇದೆ, ರಕ್ತಸ್ರಾವ ಆಗ್ತಿದೆ, ಇಲ್ಲ ಹೊಸ್ಟಲ್ಲಿ ರಕ್ತಸ್ರಾವ ಆಗ್ತಿರ್ಬೋದು, ದುರ್ವಾಸನೆ ಇದ್ರೆ, ಸೊ ಈ ತರ ಏನಾದ್ರು ಇದ್ರೆ ಒಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೇದು. ಸೊ ಇದು ಬಂದು ಬಾಯಿಯ ಆರೈಕೆ. ನೆಕ್ಸ್ಟ್ ಬಂದು ಕಣ್ಣಿನ ಆರೈಕೆ. ಕಣ್ಣಿನ ಆರೈಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ದೃಷ್ಟಿ ಬದಲಾವಣೆಗಳಿಂದ ಅಂದ್ರೆ ಇವಾಗ ಏನೋ ಕಣ್ಣು ಮಂಜಾಗ್ತಿರ್ಬೋದು, ದೃಷ್ಟಿ ಕುಂದುತ್ತಾ ಹೋಗ್ತಾ ಇರುತ್ತೆ. ಸೊ ಆತರ ಆಗೋದ್ರಿಂದ ಬೀಳೋ ಚಾನ್ಸಸ್ ಜಾಸ್ತಿ. ಸೊ ಕಣ್ಣಿನ ಆರೈಕೆ ತುಂಬಾ ಒಳ್ಳೇದು. ಏನೋ ಒಂದು ಪ್ರಿಸ್ಕ್ರಿಪ್ಷನ್ ಮಾಡಿರ್ತಾರೆ, ಅಥವಾ ಔಷಧ ದೋಷ ಸಂಭವಿಸ್ಬೋದು. ಏನೋ ಒಂದು ಇವಾಗ ಔಷಧಿ ತಗೊಳ್ತಾ ಇರ್ತೀರಾ ಡೇ ಟು ಡೇ, ದೃಷ್ಟಿ ಕಮ್ಮಿ ಆಗಿರೋ ಕಾರಣ ಈ ಔಷಧಿ ತಗೊಳ್ಳೋ ಬದಲು ಆ ಔಷಧಿ ತಗೊಂಡಿರ್ತೀರಾ. ಸೊ ಈ ತರ ಆಗಿರೋದ್ರಿಂದ, ಮತ್ತೆ ಕೆಲವೊಬ್ರು ಎಣ್ಣೆ, ಸಿರಪ್ಗಳು, ಇವಾಗ ತಗೊಳ್ಬೇಕಾಗಿರೋಂತ ಔಷಧಿಗಳು ಮತ್ತೆ ಎಣ್ಣೆ ಬಾಟ್ಲಿ ಎಲ್ಲ ಒಟ್ಟೊಟ್ಟಿಗೆ ಇಟ್ಟಿರ್ತಾರೆ. ಆತರ ಇಟ್ಟಿರೋದ್ರಿಂದ ಔಷಧಿ ಕುಡಿಯಕ್ ಹೋಗಿ ಹರಳೆಣ್ಣೆ, ಕೊಬ್ಬರೆಣ್ಣೆ ಆ ತರದ ಬಾಟ್ಲಲ್ಲಿ ಹಾಕಿಟ್ಟಿರ್ತಾರೆ, ಅದನ್ನ ಕುಡಿದ್ ಬಿಡೋದಾಗಿರ್ಬೋದು. ಇಲ್ಲ ಅಂತಂದ್ರೆ ಮಕ್ಕಳು ಔಷಧಿ ಜೊತೆ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ, ಅದನ್ನ ಕುಡಿಯೋದಾಗಿರ್ಬೋದು. ಇಲ್ಲ ಏನೋ ಒಂದು ಬೇರೆ ಔಷಧಿಗಳನ್ನ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ, ಅದನ್ನ ಕುಡಿಯೋದಾಗಿರ್ಬೋದು. ಈ ತರ ಆಪ್ಷನ್ಸ್ ಇರುತ್ತೆ. ಸೊ ಅದಕ್ಕೆಲ್ಲದಕ್ಕೂ ಅವಕಾಶ ಮಾಡ್ಕೊಡ್ಬಾರ್ದು ಅಂತಂದ್ರೆ ಕಣ್ಣಿನ ಆರೈಕೆ ತುಂಬಾ ಮುಖ್ಯ ಆಗಿರುತ್ತೆ. ಬಿಕಾಸ್ ನಾವು ನೋಡಿದ್ರೇನೆ ಅಲ್ವಾ ಕ್ಲೀನ್ ಆಗಿ ಏನ್ ಮಾಡ್ತಾ ಇದೀವಿ ಅಂತ ಗೊತ್ತಾಗೋದು. ಹೆಂಗೆ ನಾವು ಕಣ್ಣಿನ ಆರೈಕೆ ಮಾಡ್ಬೇಕು ಅಂತಂದ್ರೆ, ಸ್ವಚ್ಛ ಅಂದ್ರೆ ತೇವಾಂಶದ ಸಾಫ್ಟ್ ಆಗಿರೋ ಕ್ಲಾತ್ ಅಲ್ಲಿ ಕಣ್ಣನ್ನು ಒರೆಸ್ಕೊಳ್ಳೋದಾಗಿರ್ಬೋದು. ನಿಗದಿತ ಗ್ಲಾಸ್ಗಳು, ಅಂದ್ರೆ ನಿಮಗ್ ದೃಷ್ಟಿ ಏನಾದ್ರು ಕುಂದುತ್ತಾ ಇದ್ರೆ ನಿಮ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಅವಶ್ಯವಾಗಿರುವಂತಹ ಸ್ಪೆಕ್ಸ್ ಕೊಟ್ಟಿರ್ತಾರೆ, ಅದನ್ನ ಕನ್ನಡಕ ಹಾಕೊಳ್ಳೋದಾಗಿರ್ಬೋದು. ಒಂದ್ ಇಂಟರ್ವಲ್ ಅಲ್ಲಿ 1 ಇಯರ್ ಒಂದ್ಸಲ, 6 ಮಂತ್ಸ್ ಒಂದ್ಸಲ ಚೆಕಪ್ ಹೋಗೋದಾಗಿರ್ಬೋದು. ಅದನ್ನ ಮತ್ತೆ ಏನಾದ್ರು ಕ್ಯಾಟ್ರಾಕ್ಟ್ ಆಗ್ತಾ ಇದ್ರೆ, ಇಲ್ಲ ಗ್ಲಾಕಮಾ ಇಂದ ಶುಗರ್ ಲೆವೆಲ್ ಜಾಸ್ತಿ ಇರೋದ್ರಿಂದ ಗ್ಲೋಕಮಾ ಆಗೋ ಚಾನ್ಸಸ್ ಇರುತ್ತೆ, ಅದ್ರನ್ನ ಏನಾದ್ರು ಆತರ ಆಗಿದ್ರೆ. ಸೊ ಇದನ್ನೆಲ್ಲದನ್ನು ಕೂಡ ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಮತ್ತೆ ಉತ್ತಮ ಬೆಳಕು ಇರ್ಬೇಕು ಮನೆಯಲ್ಲಿ, ಚೆನ್ನಾಗಿ ಲೈಟ್ ಇರ್ಬೇಕು. ಡಿಮ್ ಲೈಟ್ ಅಲ್ಲಿ ಏನೋ ಕಾಣಿಸ್ತಿರೋದಿಲ್ಲ, ಇನ್ನೇನೋ ಮಾಡಕ್ ಹೋಗಿರ್ತೀರಾ, ಅವಾಗ ಬಿದ್ಬಿಡ್ತೀರಾ. ಸೊ ಆತರ ಇರೋದಕ್ಕಿಂತ ಕಿಟಕಿ ಬಾಗ್ಲುಗಳನ್ನ ತೆಗ್ದಿಡೋದಾಗಿರ್ಬೋದು, ಇಲ್ಲ ಈವ್ನಿಂಗ್ ಟೈಮ್ ಅಲ್ಲಿ ಚೆನ್ನಾಗಿ ಬೆಳಕು ಬರುವಂತ ಲೈಟ್ ನ ಹಾಕೊಂಡಿರ್ಬೋದು. ಡಾಕ್ಟರ್ನ ಕನ್ಸಲ್ಟ್ ಮಾಡಿರ್ತೀರಾ, ಐ ಡ್ರಾಪ್ಸ್ ನ ಕೊಟ್ಟಿರ್ತಾರೆ. ಸೊ ಆ ಐ ಡ್ರಾಪ್ಸ್ ನ ಅವ್ರು ಹೇಳಿದ ಪ್ರಕಾರ ನೀವು ಹಾಕೊಳ್ಳೋದಾಗಿರ್ಬೋದು. ಮತ್ತೆ ಬೇರೆ ಯಾರ ಜೊತೆನೂ ಹಂಚ್ಕೊಳ್ಬಾರ್ದು. ಇವಾಗ ಹಸ್ಬೆಂಡ್ಗೆ ಕಣ್ಣಿಂದು ಟೆಸ್ಟ್ ಮಾಡಿಸ್ಕೊಂಡ್ ಬಂದಿರ್ತೀರಾ, ಅದೇ ತರ ವೈಫಿಗೂ ಕೂಡ ಆಗ್ತಿರುತ್ತೆ. ನಾನು ಟೆಸ್ಟ್ ಮಾಡಿಸ್ಕೊ ಬಂದಿದ್ದೀನಿ, ನನಗೂ ನಿನ್ ತರಾನೇ ತೊಂದ್ರೆ ಇತ್ತು, ಈ ಡ್ರಾಪ್ಸ್ ಕೊಟ್ಟಿದ್ರು, ನೀನು ಇದನ್ನ ಡ್ರಾಪ್ಸ್ ಹಾಕೋ ಸರಿಯಾಗುತ್ತೆ. ಈ ತರ ಮಾಡ್ಬಾರ್ದು. ನಿಮ್ ತೊಂದ್ರೆಗೆ ನಿಮ್ ಬಾಡಿಗೆ ಅಡ್ಜಸ್ಟ್ ಆಗುವಂತ ಡ್ರಾಪ್ಸ್ ನ ಕೊಟ್ಟಿರ್ತಾರೆ. ಸೊ ಅವ್ರಿಗೆ ಬೇರೆಯವ್ರು ಯಾರಿಗೂ ಕೂಡ ಹಂಚ್ಕೊಳಕ್ ಹೋಗ್ಬಾರ್ದು. ನಿಮ್ ಮಾತ್ರೆ, ನಿಮ್ ಔಷಧಿಗಳನ್ನ ನೀವು ಮಾತ್ರನೇ ತಗೊಳ್ಬೇಕು. ಬೇರೆಯವ್ರಿಗೆ ಕೊಟ್ರೆ ಅದು ಅವ್ರ ಬಾಡಿಗೆ ಅಡ್ಜಸ್ಟ್ ಆಗೋದಿಲ್ಲ. ಅದು ಏನೋ ಏನಕ್ಕೋ ಸಣ್ಣದ್ರಲ್ಲಿ ಹೋಗೋದನ್ನ ಆಮೇಲೆ ಕಾಂಪ್ಲಿಕೇಟ್ ಮಾಡ್ಕೊಂಡ್ ಬಿಡ್ತೀರಾ. ಸೊ ನಿಮ್ ಔಷಧಿಗಳನ್ನ ಯಾರ ಜೊತೆಲೂ ಶೇರ್ ಮಾಡ್ಬಾರ್ದು. ಮತ್ತೆ ಕಿವಿಯ ಆರೈಕೆ, ಇಯರ್ ಕೇರ್ ಅಂತ ಹೇಳ್ಬೋದು. ಯಾಕೆ ಇದು ಹೆಂಗ್ ಸಹಾಯ ಆಗುತ್ತೆ ಅಂದ್ರೆ, ಶ್ರವಣ ದೋಷನ ಸುರಕ್ಷತೆ ಮಾಡುತ್ತೆ. ನಿಮ್ ಕಿವಿ ಕೇಳ್ದೆ ಇರೋಂಥದ್ದು, ಕಿವಿದೇನೋ ಪ್ರಾಬ್ಲಮ್ ಆಗೋದನ್ನ ಕಿವಿ ಆರೈಕೆ ಮಾಡೋದ್ರಿಂದ ನಾವು ಕಮ್ಮಿ ಮಾಡ್ಬೋದು. ಹೇಗೆ ಅಂತ ಅಂದ್ರೆ, ಹೇಗೆ ಕಣ್ಣನ್ನ ಸಾಫ್ಟ್ ಆಗಿರೋ ತೇವಾಂಶ ಇರೋ ಬಟ್ಟೆಯಿಂದ ಒರೆಸ್ಕೊಳ್ತಿರ್ತೀರೋ, ಅದೇ ತರ ಕ್ಲೀನ್ ಆಗಿರುವಂತ ಸಾಫ್ಟ್ ಆಗಿರುವಂತ ಬಟ್ಟೆನ ಹೊರ ಕಿವಿನ ಒರೆಸ್ಕೊಳ್ಳೋದಾಗಿರ್ಬೋದು. ಮತ್ತೆ ಕಿವಿ ಒಳಗಡೆ ಏನನ್ನು ಕೂಡ ಹಾಕ್ಬಾರ್ದು.
ಈವನ್ ಇಯರ್ ಬಡ್ಸ್‌ನ ಕೂಡ ಹಾಕ್ಬಾರ್ದು. ಎಲ್ರಿಗೂ ಆ ಅಭ್ಯಾಸ ಇದ್ದೇ ಇರುತ್ತೆ. ಕಿವಿ ಕ್ಲೀನ್ ಮಾಡ್ಕೊಳ್ಳೋದು ಅಂದ್ರೆ ಇಯರ್ ಬಡ್ಸ್‌ನ ಹಾಕಿ ಫುಲ್ಲು ರೊಟೇಟ್ ಮಾಡಿ, ಮಾಡಿ, ಮಾಡಿ ಆ ಅಭ್ಯಾಸ ಹೆಂಗಾಗಿರುತ್ತೆ ಅಂದ್ರೆ ಎಲ್ಲಿ ಕೂತ್ರು, ಎಲ್ಲಿ ನಿಂತ್ರು ಅವ್ರಿಗೆ ಕಿವಿನ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತಿರುತ್ತೆ. ಆಕ್ಚುಲ್ ಆಗಿ ಇಯರ್ ಬಡ್ಸ್‌ನ ನಾವು ಯೂಸ್ ಮಾಡ್ಬಾರ್ದು. ನಾವು ಇಯರ್ ಬಡ್ಸ್‌ನ ಹಾಕ್ದಾಗ ಇವಾಗ ಒಂದು ಕಿವಿ ಇರುತ್ತೆ. ಇಯರ್ ಬಡ್ಸ್‌ನ ಹಾಕ್ದಾಗ ಇಲ್ಲಿರೋಂಥ ವ್ಯಾಕ್ಸು ಇನ್ನ ಹಿಂದೆ, ಹಿಂದೆ ಹೋಗ್ತಾ ಇರುತ್ತೆ. ನಾವ್ ಅದನ್ನ ತೆಗಿತಾ ಇದೀವಿ ಅಂತ ನಮಿಗ್ ಅನ್ಸುತ್ತೆ. ಬಟ್ ಇಲ್ಲ 50% ತೆಗ್ದಿದ್ರೆ ಇನ್ 50% ಅದು ಒಳಗಡೆ ಕಳ್ಸಿರ್ತೀವಿ. ಸೊ ಇಯರ್ ಬಡ್ಸ್‌ನ ಕೂಡ ಹಾಕೊಳ್ಬಾರ್ದು. ಅದ್ರ ಬದಲು ಡಾಕ್ಟರ್‌ನ ಕನ್ಸಲ್ಟ್ ಮಾಡೋದಾಗಿರ್ಬೋದು ಒಳ್ಳೇದಾಗಿರುತ್ತೆ. ಮತ್ತೆ ವರ್ಷಕ್ಕೆ ಒಂದ್ಸಲ ಆದ್ರೂ ಇಯರ್ ಚೆಕಪ್‌ನ ಮಾಡ್ಕೊಳ್ಳೋದು. ಮತ್ತೆ ಏನಾದ್ರೂ ಶ್ರವಣ ಮಿಷಿನ್ ಅಂದ್ರೆ ಇವಾಗ ಕಿವಿ ಕೇಳಿಸ್ತಾ ಇರ್ತಾರೆ. ಅವಾಗ ಒಂದು ಡಿವೈಸ್ ಕೊಟ್ಟಿರ್ತಾರೆ. ಅದನ್ನ ಹಾಕೊಳ್ಳೋದಾಗಿರ್ಬೋದು. ಅದನ್ನ ಕ್ಲೀನ್ ಆಗಿ ಇಟ್ಕೊಂಡಿರೋದು. ಮತ್ತೆ ಬ್ಯಾಟರಿ ಚೆಕಪ್ ಮಾಡಿಸ್ಕೊಳ್ಳೋದು. ವರ್ಷಕ್ಕೊಂದ್ಸಲ ಚೆಕಪ್‌ಗೆ ಹೋಗೋದು. ಇದೆಲ್ಲ ಮಾಡೋದ್ರಿಂದ ಕಿವಿ ಅಂದ್ರೆ ಶ್ರವಣ ದೋಷ ಆಗೋದನ್ನ ತಡೆಗಟ್ಬೋದು. ಕಿವಿಯಲ್ಲಿ ಮೇಣದ ಜವಾಮಣಿ ಲಕ್ಷಣಗಳಿಂದ ಗಮನವಿಟ್ಟು ನೋಡ್ಕೊಳ್ಬೇಕು ಕಿವಿ ಹೇಗಿದೆ? ಕಿವಿ ಇನ್ಫೆಕ್ಷನ್ ಆಗಿದ್ಯಾ ಇಲ್ವಾ? ನಿಮ್ಗ್ ಅದನ್ನ ತೆಕ್ಕೊಳಕ್ ಅಂದ್ರೆ ನಾವು ಮನೇಲಿ ತೆಗಿಲೇಬಾರ್ದಾ? ಡಾಕ್ಟರ್ ಹತ್ರನೇ ಹೋಗ್ಬೇಕಾ? ವ್ಯಾಕ್ಸ್ ತೆಗೆಸ್ಕೊಳಕ್ಕೂ ಡಾಕ್ಟರ್ ಹತ್ರ ಹೋಗ್ಬೇಕಾ ಅಂತ ನೀವು ಕ್ವೆಶ್ಚನ್ ಕೇಳ್ಬೋದು. ಇಲ್ಲ ಡಾಕ್ಟರ್ ಹತ್ರನೇ ಹೋಗ್ಬೇಕು ಅಂತ ಏನಿಲ್ಲ. ಯೂಸ್ ಮಾಡೋಂಥ ಬಡ್ಸ್‌ನ ಕೂಡ ಯೂಸ್ ಮಾಡ್ದೆ ಒಂದು ಡ್ರಾಪ್ಸ್ ಇರುತ್ತೆ ಕೊಡ್ತಾರೆ ಡಾಕ್ಟರ್ಸ್. ಆ ಡ್ರಾಪ್ಸ್‌ನ ಹಾಕಿದ್ರೆ ಅದು ಸಾಫ್ಟ್ ಆಗಿ ಅದೇ ಹೊರಗ್ ಬರುತ್ತೆ. ಇಲ್ಲ ಸ್ನಾನ ಆಗಿದ್ ನಂತರ ನಿಧಾನಕ್ಕೆ ಒರೆಸ್ಕೊಳ್ಳೋದಾಗಿರ್ಬೋದು. ನೀವೇನೇ ಕಿವಿಯಲ್ಲಿರೋದ್ ತೆಕ್ಕೊಂಡ್ಲಿಲ್ಲ ಅಂದ್ರೂನು ಕೆಲವೊಂದ್ ನಿರ್ದಿಷ್ಟ ಸಮಯ ಆದ ನಂತರ ಅದೇ ಸ್ವಲ್ಪ ಮುಂದೆ ಬಂದಿರುತ್ತೆ. ಅವಾಗ್ ಬೇಕಾದ್ರೆ ನೀವ್ ತೆಕ್ಕೊಳ್ಬೋದಾಗಿರುತ್ತೆ. ಅದನ್ನ ಬಿಟ್ಟು ಇಯರ್ ಬಡ್ಸ್ ಹಾಕೋದು ತಪ್ಪು. ಮತ್ತೆ ಕೆಲವೊಬ್ರಿಗೆ ಅಭ್ಯಾಸ ಇರುತ್ತೆ. ಗಾಡಿ ಕೀನ ಹಾಕೊಳ್ಳೋದು, ಪಿನ್ ಹಾಕೊಳ್ಳೋದು, ಇಲ್ಲ ಏರ್ ಪಿನ್ ಅಲ್ಲಿ ತೆಕ್ಕೊಳ್ಳೋದು ಈ ತರದನ್ನೆಲ್ಲ ಮಾಡ್ಬಾರ್ದು. ಈ ತರ ಮಾಡೋದ್ರಿಂದ ಇನ್ನ ಇಯರ್ ಇನ್ಫೆಕ್ಷನ್ ಜಾಸ್ತಿ ಆಗ್ಬಿಡತ್ತೆ. ಮತ್ತೆ ಮೂಗಿನ ಆರೈಕೆ. ಮೂಗನ್ನು ಕೂಡ ತುಂಬಾ ಆರೋಗ್ಯಕರವಾಗಿ ನಾವು ನೋಡ್ಕೊಳ್ಬೇಕಾಗತ್ತೆ. ಆ ಒಂದೇ ಒಂದ್ ನಿಮಿಷ. ಆ, ಸಾರಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇಂದ ನಾನು ಸ್ಟಾಪ್ ಆಗಿದ್ದೆ. ಸೊ ಮೂಗಿನ ಆರೈಕೆ ಅಂತ ಹೇಳ್ತಾ ಇದ್ದೆ. ಮೂಗಿನ ಆರೈಕೆ ಯಾಕೆ ಮಾಡ್ಬೇಕಪ್ಪ ಅಂತಂದ್ರೆ ಒಣತೆ ಅಥವಾ ಮುಸುಕಾದ ಮೂಗಿ ಅದೆಲ್ಲ ಮೂಗ್ ಕಟ್ಕೊಂಡಿದ್ದಂಗ ಆದಾಗ ನಿಮ್ಗೆ ಅದು ಉಸಿರಾಡೋ ತೊಂದ್ರೆ ಸ್ಟಾರ್ಟ್ ಆಗ್ಬೋದು. ಇಲ್ಲ ಅಂತಂದ್ರೆ ಉಸಿರಾಡಕ್ ತೊಂದ್ರೆ ಇಲ್ಲ ಅಂತಂದ್ರೆ ಮೂಗ್ ಕಟ್ಟದಂಗ ಆಗಿರ್ಬೋದು. ಇಲ್ಲ ಅಕ್ಷಿ ಅಕ್ಷಿ ಬರ್ತಿರತ್ತೆ, ಇಲ್ಲ ಶೀತ ಆಗ್ತಿರತ್ತೆ. ಸೊ ಇದೆಲ್ಲ ತೊಂದರೆಗಳನ್ನು ತಡೆಗಟ್ಟಕ್ಕೋಸ್ಕರ ನೀವು ಮೂಗಿನ ಆರೈಕೆಯನ್ನ ಮಾಡ್ಬೇಕಾಗತ್ತೆ. ಸೊ ಅದಲ್ದೆ ಹೆಂಗ್ ತಡೆಗಟ್ಟೋದು? ಮೂಗಿನ ಇನ್ಫೆಕ್ಷನ್‌ನ ಹೇಗ್ ತಡೆಗಟ್ಟೋದಾಗಿರ್ಬೋದು, ಇಲ್ಲ ಮೂಗಿನ ಆರೈಕೆನ ಹೇಗ್ ಮಾಡ್ಬೇಕಪ್ಪ ಅಂತ ಅಂದ್ರೆ, ಆಹ್, ಒಣತೆ ಅಂದ್ರೆ ತಡೆಗಟ್ಟಲು ಸಲೈನ್ ನಾಸಲ್ ಸ್ಪ್ರೇ. ನೀವೆಲ್ಲ ನೋಡಿರ್ಬೋದು ಇವಾಗ ಒಂದು ನೇಸಲ್ ಸ್ಪ್ರೇ ಅಂತ ಬರುತ್ತೆ. ಮೂಗಿಗೆ ಅದನ್ನ ಹಾಕಿ ಇಟ್ಕೊಂಡ್ರೆ ಮೂಗು ಕ್ಲಿಯರ್ ಆಗುತ್ತೆ. ಏನಾದ್ರೂ ಬ್ಲಾಕೇಜ್ ಇದ್ರೆ ಅದು ರಿಲೀಫ್ ಆಗತ್ತೆ. ಅದನ್ನ ಬಳಸೋದಾಗಿರ್ಬೋದು. ಬಟ್ ನೀವ್ ಏನೇ ಬಳಸಿದ್ರುನು ಕೂಡ ಡಾಕ್ಟರ್ ಕನ್ಸಲ್ಟೇಷನ್ ಇಲ್ದೆ ಬಳಸಬಾರ್ದು. ಮತ್ತೆ ತೇವಾಂಶದ ರುಮಾಲಿನಿಂದ ಮೂಗಿನ ರಂಧ್ರಗಳನ್ನ ಸ್ವಚ್ಛಗೊಳಿಸೋದು. ಅಂದ್ರೆ ಸಾಫ್ಟ್ ಆಗಿರುವಂತ ವೆಟ್ ಕ್ಲಾತ್ ಅಲ್ಲಿ ಮೂಗಿನ ರಂಧ್ರಗಳನ್ನ ಒರೆಸ್ಕೊಳ್ಳೋದಾಗಿರ್ಬೋದು. ಒಣ ಹವಾಮಾನದಲ್ಲಿ ಹ್ಯೂಮಿಡಿಫೈಯರ್ ಬಳಸೋದು ಪ್ರೋತ್ಸಾಹ. ಅಂದ್ರೆ ತುಂಬಾ ಡ್ರೈನೆಸ್ ಇರುತ್ತೆ. ಅವಾಗ ಹ್ಯೂಮಿಡಿಫೈಯರ್ ಅಂದ್ರೆ ಇವಾಗ ನೀವೆಲ್ರೂ ಕೇಳಿರ್ತೀರಾ ಇವಾಗ ಕೋವಿಡ್ ಟೈಮ್ ಅಲ್ಲಿ ಎಲ್ರೂ ಮನೇಲೂ ಒಂದೊಂದ್ ಆಗ್ಬಿಟ್ಟಿರುತ್ತೆ. ನೆಬುಲೈಸರ್ ಆಗಿರ್ಬೋದು, ಸ್ಟೀಮ್ ತಗೊಳ್ಳೋದು, ಆ ಹ್ಯೂಮಿಡಿಫೈಯರ್ ಇರುತ್ತಲ್ಲ ಅದನ್ನ ಬಳಸೋದು ತುಂಬಾ ಒಳ್ಳೇದು ಮನೆಯಲ್ಲಾಗಿರ್ಬೋದು. ಮತ್ತೆ ಮೂಗಿನ ರಕ್ತಸ್ರಾವದ ಮೇಲೆ ಅಂದ್ರೆ ಮೇಲ್ವಿಚಾರಣೆ ಮಾಡಿಸ್ಬೇಕು. ಮೂಗಲ್ ಏನಾದ್ರು ಇನ್ಫೆಕ್ಷನ್ ಆಗಿದ್ಯಾ, ಇಲ್ಲಾಂದ್ರೆ ಬ್ಲಡ್ ಬರ್ತಿದ್ಯಾ, ಇದನ್ನೆಲ್ಲ ನಾವು ಒಂದ್ ಸ್ವಲ್ಪ ಎಚ್ಚರ ಇಟ್ಕೊಂಡು ನೋಡ್ಬೇಕಾಗತ್ತೆ. ಮತ್ತೆ ಧೂಳು, ಪರಿಮಳ ಮತ್ತೆ ರಾಸಾಯನಿಕಗಳಂತಹ ತೀವ್ರವಾದ ಗಂಧಗಳಿಂದ ದೂರ ಇರೋದು. ಇವಾಗ ತುಂಬಾ ಸ್ಟ್ರಾಂಗ್ ಸ್ಮೆಲ್, ಇವಾಗ ಪರ್ಫ್ಯೂಮ್ ಸ್ಮೆಲ್ ಕೂಡ ಒಬ್ಬೊಬ್ರಿಗೆ ಆಗ್ತಿರೋದಿಲ್ಲ. ಇಲ್ಲ ಯಾವ್ದಾದ್ರು ಕೆಮಿಕಲ್ ಇರುತ್ತೆ, ಇದನ್ನೆಲ್ಲ ಮೂಸಕ್ ಹೋಗ್ಬಾರ್ದು. ಅಂದ್ರೆ ಸ್ಮೆಲ್ ಮಾಡಕ್ ಹೋಗ್ಬಾರ್ದು. ಸೊ ಅದ್ರಿಂದ ನಿಮ್ಗೆ ಮೂರ್ಛೆ ಹೋಗುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದೆಲ್ಲ ಮಾಡೋದ್ರಿಂದ ಮೂಗಿನ ಆರೈಕೆಯನ್ನ ಕಾಪಾಡ್ಕೊಳ್ಬೋದು. ಆ
ಒಂದ್ ನಿಮಿಷ, ಇದು ಸ್ಕ್ರೀನ್ ಏನೋ ಸ್ಟ್ರಕ್ ಆಗಿದೆ. ಇವಾಗ ಕಾಣಿಸ್ತಾ ಇದೆಯಾ ನನ್ನ ಸ್ಕ್ರೀನ್? ಕಾಣಿಸ್ತಾ ಇದೆ. ಉಗುರು ಆರೈಕೆ ಅಂತ ಕಾಣಿಸ್ತಾ ಇದೆಯಾ ಸರ್? ಕಾಣಿಸ್ತಾ ಇದೆ, ನೈಲ್. ಓಕೆ, ಹಾ, ಎಸ್ ಸರ್, ಎಸ್ ಸರ್. ಸೊ ಉಗುರಿನ ಆರೈಕೆ, ಕಣ್ಣು, ಮೂಗು, ಕಿವಿ ಎಲ್ಲ ಹೆಂಗೆ ಇಂಪಾರ್ಟೆಂಟ್, ಅದೇ ತರ ಉಗುರು ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗಿರತ್ತೆ. ಉಗುರನ್ನ ನಾವು ತುಂಬಾ ಸೂಕ್ಷ್ಮ, ಅಂದ್ರೆ ಅದಕ್ಕೆಲ್ಲ ಏನ್ ಕೇರ್ ಮಾಡ್ಬೇಕಾ, ಉಗುರುನು ಕೂಡ ನಾವು ಮುತರ್ಜಿ ವಹಿಸ್ಬೇಕಾ ಅಂತ ಕೆಲವೊಂದ್ಸಲ ಅನ್ಸುತ್ತೆ. ಬಟ್ ಹೌದು, ಉಗುರುನು ಕೂಡ ನಾವು ತುಂಬಾ ಎಚ್ಚರವಾಗಿ ನೋಡ್ಕೊಳ್ಬೇಕಾಗತ್ತೆ. ಏಕಂತಂದ್ರೆ ಉಗುರಿಗೆ ಸಣ್ಣ ಗಾಯ ಆದ್ರೂ ಅದು ತುಂಬಾ ಜಾಸ್ತಿ ನೋವು ಕೊಡುತ್ತೆ. ಒಂದ್ ಕಡೆ ಕೈ ಕುಯ್ಕೊಂಡಿರ್ತೀವಿ, ಅದು ಅಷ್ಟೊಂದು ನೋವು ಕಾಣೋದಿಲ್ಲ. ಇಲ್ಲ ಉಗುರಿಗೆ ಏನಾದ್ರು ಗಾಯ ಆದಾಗ, ಉಗುರು ಸುತ್ತಾದಾಗ ಅದು ತುಂಬಾನೇ ನೋವು ಕೊಡುತ್ತೆ. ಯಾಕೆ ಉಗುರನ್ನ ನಾವು ನೋಡ್ಕೊಳ್ಬೇಕು ಅಂತಂದ್ರೆ, ಉದ್ದ ಆಗಿರುವಂತ ಉಗುರು ಬಿಟ್ಕೊಳ್ಳೋದು, ಇಲ್ಲ ಶಾರ್ಪ್ ಆಗಿರುವಂತ ಉಗುರು ಬಿಟ್ಕೊಳ್ಳೋದು, ಆತರ ಇರೋದ್ರಿಂದ ನೀವೇನೋ ಇವಾಗ ಸೊಳ್ಳೆ ಕಚ್ಚುತ್ತು ಅಂತ ಕೆರ್ಕೊಂಡ್ರು ಕೂಡ ಉಗುರಲ್ಲಿ ಕೆರ್ಕೊಂತೀರ, ಅವಾಗ ಸಮ್‌ಟೈಮ್ಸ್ ಅದು ನಂಜಾಗೋ ಆಪ್ಷನ್ಸ್ ಕೂಡ ಇರುತ್ತೆ. ಸೊ ಆಗಿರೋಂತ ಕಾರಣ ಉಗುರುಗಳನ್ನ ಚಿಕ್ಕದಾಗಿ ಇಟ್ಕೊಳ್ಳೋಂಥದ್ದು. ಅಂದ್ರೆ ಅಟ್‌ಲೀಸ್ಟ್ ಒಂದ್ 15 ದಿನಕ್ಕೊಂದ್ಸಲ ಉಗುರುಗಳನ್ನ ಕಟ್ ಮಾಡೋದಿರ್ಬೋದು. ಉಗುರಲ್ಲಿ ಏನಾದ್ರು ಕಸಗಳಿದ್ರೆ ಅದನ್ನ ಕ್ಲೀನ್ ಮಾಡ್ಕೊಳ್ಳೋದು. ಇಲ್ಲ ಅಂತ ಅಂದ್ರೆ ಬಿಸಿ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕೈ ಕಾಲ್ನ, ಅಂದ್ರೆ ಪಾದಗಳನ್ನ ಮತ್ತೆ ಅಂಗೈನ ಅದ್ರಲ್ಲಿ ಉಗುರಲ್ಲಿ, ಅಂದ್ರೆ ಬಿಸಿ ನೀರಿನ ಅಂಶದಲ್ಲಿ, ಬಿಸಿ ಅಂತ ಅಂದ್ರೆ ನಿಮ್ಮಿಂದ ಎಷ್ಟು ಬಿಸಿ ಸಾಧ್ಯ ಉಗುರು ಬೆಚ್ಚಗಿರುವಂತ ನೀರಲ್ಲಿ ಇಟ್ಕೊಳ್ಳೋದ್ರಿಂದ ಉಗುರುಗಳು ಕೂಡ ಸಾಫ್ಟ್ ಆಗಿರುತ್ತೆ, ಮತ್ತೆ ಕ್ಲೀನ್ ಆಗಿರುತ್ತೆ. ಏನಾದ್ರು ಕೊಳೆ ಇರೋದಾಗಿರ್ಬೋದು, ಇಲ್ಲಾಂದ್ರೆ ಏನಾದ್ರು ಇನ್ಫೆಕ್ಷನ್ ಆಗಿದ್ರೆ ಉಪ್ಪು ನೀರು ಆ ಇನ್ಫೆಕ್ಷನ್ ನ ಕಡಿಮೆ ಮಾಡಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ಅಂದ್ರೆ ಚಿಕ್ಕದಾಗಿ ಉಗುರು ಇಟ್ಕೊಂಡ್ರೆ ಒಳ್ಳೇದು. ಅವಾಗವಾಗ ಉಗುರುಗಳನ್ನ 15 ಡೇಸಿಗೆ ಒಂದ್ಸಲ ಕಟ್ ಮಾಡೋದಾಗಿರ್ಬೋದು. ಇಲ್ಲ ಏನೋ ಒಂದು ಕೆಂಪುಗ್ ಬಂದಿದೆ, ಊತ ಆಗಿದೆ ಉಗುರಲ್ಲಿ, ಮತ್ತೆ ಏನೋ ಪಸ್ ಕಲೆಕ್ಟ್ ಆಗಿರೋ ತರ ಆಗಿರ್ಬೋದು. ಈ ತರ ಏನಾದ್ರು ಕಾಣಿಸಿದ್ರೆ ಡಾಕ್ಟರ್‌ನ ಕನ್ಸಲ್ಟ್ ಮಾಡೋದು ಒಳ್ಳೇದು. ನೀವೇನೆ ಪಿನ್ ಹಾಕಿ ತೆಕ್ಕೊಳ್ಳೋದು, ಇಲ್ಲ ಶಾರ್ಪ್ ಆಗಿರೋ ಏನೋ ಒಂದು ಇದ್ರಲ್ಲಿ ಸೂಜಿ ಚುಚ್ಬಿಟ್ಟು ತೆಕ್ಕೊಳ್ಳೋದಾಗಿರ್ಬೋದು. ಪಸ್ ಆಗಿದೆ, ನಾನೇ ಸೂಜಿ ಚುಚ್ಕೊಂತೀನಿ, ಇಲ್ಲಾಂದ್ರೆ ಪಿನ್ನಲ್ಲಿ ಅದನ್ನ ಹೊಡಿತೀನಿ, ಬೊಬ್ಬೆ ಹೊಡಿತೀನಿ, ಈ ತರದ್ದೆಲ್ಲ ಮಾಡ್ಬಾರ್ದು. ಆತರ ಮಾಡೋದ್ರಿಂದ ನಿಮಗ್ ನೀವೇ ಇನ್ಫೆಕ್ಷನ್ ಮಾಡ್ಕೊಳ್ತೀರಾ. ಸೊ ಆತರ ಏನಾದ್ರು ಇದ್ರೆ ಡಾಕ್ಟರ್‌ನ ಕನ್ಸಲ್ಟ್ ಮಾಡೋದು ಒಳ್ಳೇದಾಗಿರುತ್ತೆ. ಹಾ, ಹೌದು ಸರ್. ಸ್ವಲ್ಪ ಇದು ಸ್ಕ್ರೀನ್ ಏನೋ ಶೇರ್ ಆಗೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ.
ಮೇಡಮ್ ಕ್ಲೋಸ್ ಮಾಡಿ ಓಪನ್ ಮಾಡಿ ಅದು ಬರುತ್ತೆ. ಹಾ ಹಾ ಸರ್. ಕ್ಲೋಸ್ ಮಾಡಿ ಓಪನ್ ಮಾಡಿ ಅದ್ರಲ್ಲಿ ಅದರ್ವೈಸ್ ಗೋ ಟು. ಓಕೆ, ಸಾರಿ ಇನ್ಕನ್ವೀನಿಯನ್ಸ್ ಆಗಿದ್ದಕ್ಕೆ, ಸ್ವಲ್ಪ ಟೆಕ್ನಿಕಲ್ ಇಶ್ಯೂ. ಸೊ ನೆಕ್ಸ್ಟ್ ಬಂದು ಕಾಲಿನ ಆರೈಕೆ. ನಾನು ಆವಾಗ್ಲೇನೆ ಒಂದ್ 2-3 ಸಲ ಸ್ಟ್ರೆಸ್ ಮಾಡಿ ಹೇಳಿದ್ದೆ ಕಾಲಿನ ಆರೈಕೆ ಯಾಕೆ ಮುಖ್ಯ ಅಂತ. ವಯಸ್ಸಾದಂಗೆ ನಮ್ಗೆ BP, ಶುಗರ್ ಎಲ್ಲದು ಕಾಮನ್ ಆಗಿರೋದ್ರಿಂದ ಶುಗರ್ ಇರುವಂತವರಿಗೆ ಡಯಾಬಿಟಿಕ್ ಫೂಟ್ ಅಂತ ಹೇಳ್ತೀವಿ. ಏನೋ ಒಂದ್ ಚಿಕ್ಕ ಗಾಯ ಆಗಿರುತ್ತೆ, ಆ ಗಾಯ ಮಾಯದೆ ಇರ್ಬೋದು. ಯಾಕೆ ಫುಟ್ ನ ಕ್ಲೀನ್ ಆಗಿ ಇಟ್ಕೊಳ್ಬೇಕು, ಯಾಕೆ ನಾವು ಕಾಲ್ಗಳನ್ನ ಕ್ಲೀನ್ ಆಗಿ ಇಟ್ಕೊಳ್ಬೇಕಂದ್ರೆ ಏನೇ ಇನ್ಫೆಕ್ಷನ್ ಆಗ್ಬಾರ್ದು. ಬಿದ್ದು ಬಿಟ್ರೆ ಅವಾಗ ಏನೋ ಒಂದು ಫ್ರಾಕ್ಚರ್ ಆಗೋದಾಗಿರ್ಬೋದು, ಇಲ್ಲ ಗಾಯ ಆಗೋದು, ಕುಯ್ಕೊಳ್ಳೋದು, ಈ ತರದೆಲ್ಲ ಆಗ್ತಾ ಇರುತ್ತೆ. ಅದೆಲ್ಲದು ಶುಗರ್ ಆಲ್ರೆಡಿ ಇರೋದ್ರಿಂದ ಗಾಯ ಮಾಯೋದು ಕಡಿಮೆ ಆಗ್ತಿರುತ್ತೆ. ಸೊ ಅದು ಕಾಂಪ್ಲಿಕೇಶನ್ ಆಗುತ್ತೆ, ಡಯಾಬಿಟಿಕ್ ಫೂಟ್ ಅಂತ ಆಗ್ಬೋದು, ಗ್ಯಾಂಗ್ರೀನಿಗೆ ತಿರ್ಕೊಳ್ಳುತ್ತೆ. ಇದನ್ನೆಲ್ಲ ತಡೆಗಟ್ಟೋದಕ್ಕೋಸ್ಕರ ಫೂಟ್ ಕೇರ್ ನ ಮಾಡ್ಬೇಕು. ಏನೆಲ್ಲ ಮಾಡ್ಬೋದು ಅಂತಂದ್ರೆ, ಪ್ರತಿದಿನ ಕಾಲ್ಗಳನ್ನ ಸ್ವಚ್ಛವಾಗಿ ತೊಳ್ಕೊಳ್ಳೋದಾಗಿರ್ಬೋದು. ಬೆರಳುಗಳ ಮಧ್ಯ ಕಾಲ್ನ ತೊಳ್ಕೊಳ್ತಾರೆ ಎಲ್ರು ಕೂಡ, ಬಟ್ ಬೆರಳುಗಳ ಮಧ್ಯ ನಾವು ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ಸೊ ಬೆರಳುಗಳ ಮಧ್ಯನ ತೊಳ್ಕೊಳ್ಳೋದಾಗಿರ್ಬೋದು, ಅದನ್ನ ಕ್ಲೀನ್ ಆಗಿ ಡ್ರೈ ಮಾಡ್ಕೊಳ್ಳೋದು, ಟವಲ್ ಅಲ್ಲಿ ಒರೆಸ್ಕೊಳ್ಳೋದು. ಸೊ ಅದ್ರ ಜೊತೆಲಿ ಸ್ವಚ್ಛತೆಗೋಸ್ಕರ ಮಾಯಿಶ್ಚರೈಸರ್ ನ ಬಳಸೋದಾಗಿರ್ಬೋದು. ತುಂಬಾ ಡ್ರೈ ಆಗು ಬಿಟ್ಕೊಳ್ಬಾರ್ದು, ತುಂಬಾ ಮಾಯಿಶ್ಚರ್ ಅಂದ್ರೆ ಹಸಿನೂ ಬಿಟ್ಕೊಳ್ಬಾರ್ದು. ಸೊ ಮಾಯಿಶ್ಚರೈಸರ್ ಹಚ್ಕೊಳ್ಳೋದ್ರಿಂದ ಡ್ರೈನೆಸ್ ಇರೋದಿಲ್ಲ. ತುಂಬಾ ಡ್ರೈ ಆಗಿದ್ರೆ ಏನೋ ಒಂದ್ ತಾಗಿದ ತಕ್ಷಣ ಅಲ್ಲೇ ಕುಯ್ಕೊಳ್ಳೋ ತರ ಆಪ್ಷನ್ಸ್ ಇರುತ್ತೆ. ಸೊ ಅದನ್ನೆಲ್ಲ ತಡೆಗಟ್ಟೋದಕ್ಕೋಸ್ಕರ ಮಾಯಿಶ್ಚರೈಸರ್ ನ ಹಚ್ಕೊಳ್ಬೋದು. ಮತ್ತೆ ಶುದ್ಧ ಕಾಲು ಉಡುಗೆ ಅಂದ್ರೆ ಸಾಕ್ಸ್ ಹಾಕೊಳ್ಳೋದಾಗಿರ್ಬೋದು, ಇಲ್ಲ ಅಂತಂದ್ರೆ ಏನಾದ್ರು ಗಾಯ, ಬ್ಲಿಸ್ಟರ್ ಅಥವಾ ಬಣ್ಣ ಬದಲಾವಣೆಗಳು ಅಂದ್ರೆ ಬೊಬ್ಬೆ ಆಗೋದಿರ್ಬೋದು, ಏನೋ ಕಾಲಲ್ಲಿ ಗಾಯ ಆಗ್ತಿದೆ, ರಕ್ತಸ್ರಾವ ಆಗ್ತಿದೆ, ಈ ತರ ಏನಾದ್ರು ಇದ್ರೆ ಕಾಲ್ಗಳನ್ನ ನೀಟಾಗಿ ನೋಡ್ಕೊಳ್ತಾ ಇರ್ಬೇಕು ಏನಾಗ್ತಿದೆ ಅಂತೇಳಿ ಅಂತ. ಅವಾಗ್ಲೇ ಹೇಳಿದ ತರ ಒಂದ್ ಟಬ್ ಅಲ್ಲಿ ಆಗಿರ್ಬೋದು, ಇಲ್ಲ ಒಂದ್ ಬಕೆಟ್ ಅಲ್ಲಿ ಆಗಿರ್ಬೋದು, ಉಗುರು ಬೆಚ್ಚಗಿರೋ ನೀರಲ್ಲಿ ಸ್ವಲ್ಪ ಉಪ್ಪು ಇಲ್ಲ ಡೆಟಾಲ್, ಇವಾಗ ನಾವು ಬಟ್ಟೆಗಳಿಗೆ ಹಾಕಕ್ಕೆ ಅಂತ ಸಿಗತ್ತಲ್ವಾ ಡೆಟಾಲ್, ಆ ಡೆಟಾಲ್ ನ ಸ್ವಲ್ಪ ಹಾಕ್ಬಿಟ್ಟು, ಅದ್ ಯಾವ್ದು ಸಿಕ್ಲಿಲ್ಲ ಅಂತ ಅಂದ್ರೆ ಅಟ್ಲೀಸ್ಟ್ ಉಪ್ಪನ್ನ ಹಾಕಿ ಕಾಲ್ನ ಒಂದ್ ಅರ್ಧ ಗಂಟೆ ಇಟ್ಕೊಳ್ಳೋದು. ಆತರ ಮಾಡೋದ್ರಿಂದ ಕಾಲುಗಳು ಕೂಡ ಸ್ವಚ್ಛ ಆಗತ್ತೆ, ಏನಾದ್ರೂ ಇನ್ಫೆಕ್ಷನ್ ಆಗ್ತಿದ್ರೆ ಅದು ಕೂಡ ತಡೆಗಟ್ಬೋದು. ಈ ತರ ಮಾಡೋದ್ರಿಂದ ಕಾಲಿನ ಆರೈಕೆನ ಕಾಪಾಡ್ಕೊಳ್ಬೋದು. ಸೊ ಇದನ್ನ ನಾನು ಒಂದು ಓವರ್ ವ್ಯೂ ಆಗಿ ತೋರ್ಸಕ್ ಇಷ್ಟಪಡ್ತೀನಿ. ಹೆಂಗೆ ಕೇರ್ ಮಾಡ್ಬೇಕು ಅಂತ ಅಂದ್ರೆ, ಬಾಯಿಯ ಕೇರ್ ಮಾಡ್ಬೇಕು ಯಾವಾಗ ಅಂತಂದ್ರೆ ಬ್ರಷ್ ಮಾಡೋದಾಗಿರ್ಬೋದು, ದಂತ ಬಂಡಿಗಳಂದ್ರೆ ಆರ್ಟಿಫಿಷಿಯಲ್ ಡೆಂಚರ್ಸ್ ಇದ್ರೆ ಅದನ್ನ ರಿಮೂವ್ ಮಾಡಿ ಇಡೋದು, ರಾತ್ರಿ ಇಟ್ಬಿಟ್ಟು ಮತ್ತೆ ಬೆಳಗ್ಗೆ ಹಾಕೊಳ್ಬೇಕು, ಅದನ್ನ ಕ್ಲೀನ್ ಮಾಡೋದಿರ್ಬೋದು. ಎಷ್ಟು ಸಲ ಮಾಡ್ಬೇಕು? ದಿನಕ್ಕೆ 2 ಬಾರಿ ಮಾಡ್ಬೇಕಾಗುತ್ತೆ. ಮತ್ತೆ ಕಣ್ಣುಗಳ ಕೇರ್, ಕಣ್ಣುಗಳನ್ನ ಹೇಗ್ ಕೇರ್ ಮಾಡ್ಬೇಕು? ನೀಟಾಗಿ ಮುಖ ತೊಳ್ಕೊಳ್ಳುವಾಗ ಕಣ್ಣಿನ ಪಿಸ್ರಾಗಿರ್ಬೋದು, ಎಡ್ಜ್ ಅಲ್ಲಿ ಬರೋದ್ ತೊಳ್ಕೊಳ್ಳೋದಾಗಿರ್ಬೋದು, ಹಂಗಂತ ಸೋಪ್ ಹಚ್ಚಿ ಎಲ್ಲ ತೊಳೆಯೋದಲ್ಲ, ಕ್ಲೀನ್ ಆಗಿ ಇಟ್ಕೊಳ್ಳೋದು. ಮತ್ತೆ ಸ್ವಚ್ಛವಾಗಿರೋಂತ ಬಟ್ಟೆಯಲ್ಲಿ ಒರ್ಸೋದಾಗಿರ್ಬೋದು. ಮತ್ತೆ ಐ ಚೆಕಪ್ ಹೋಗೋದು, ಏನಾದ್ರು ತೊಂದರೆ ಆಗ್ತಾ ಇದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು, ಅವ್ರು ಕೊಟ್ಟಿರೋಂತ ಔಷಧಿಗಳನ್ನ ತಗೊಳ್ಳೋದು, ಅವ್ರು ಕೊಟ್ಟಿರೋಂತ ಸ್ಪೆಕ್ಸ್ ನ ಯೂಸ್ ಮಾಡೋದು. ಸೊ ಇದೆಲ್ಲ ಮಾಡೋದು ಒಳ್ಳೇದು. ಮತ್ತೆ ಪ್ರತಿದಿನ ಕಣ್ಣನ್ನ ತೊಳ್ಕೊಳ್ಳೋದು, ಕಣ್ಣನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋದು ಮಾಡ್ಬೇಕು. ವರ್ಷಕ್ಕೆ ಒಂದ್ಸಲ ಆದ್ರೂ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕು. ಮತ್ತೆ ಕಿವಿಗಳು ಬಂದ್ರೆ ಕಿವಿಗಳ ಸ್ವಚ್ಛತೆನ ಕಾಪಾಡ್ಕೋಬೇಕು. ವಾರಕ್ಕೆ ಒಂದ್ಸಲಿ ಆದ್ರೂನು ಕಿವಿನ ಕ್ಲೀನ್ ಆಗಿ ಒರೆಸ್ಕೊಳ್ಳೋದಾಗಿರ್ಬೋದು. ಸ್ವಲ್ಪ ಏನಾದ್ರು ಗುಗ್ಗೆ ಅಂತ ಹೇಳ್ತೀವಿ, ವ್ಯಾಕ್ಸ್ ಅಂತ ಹೇಳ್ತೀವಿ, ಅದೇನಾದ್ರೂ ತುದಿಗ್ ಬಂದಿದ್ಯಾ ನೋಡೋದು, ತೆಗಿಯೋದಿರ್ಬೋದು. ಹಂಗಂತ ಇಯರ್ಬಡ್ಸ್ ಹಾಕ್ಬಾರ್ದು. ಮತ್ತೆ ವರ್ಷಕ್ಕೆ ಒಂದ್ಸಲ ಆದ್ರೂನು ಕೂಡ ಡಾಕ್ಟರ್ನ ಕನ್ಸಲ್ಟ್ ಮಾಡೋದಾಗಿರ್ಬೋದು. ಮತ್ತೆ ಮೂಗು ಅಂತ, ನೋಸ್ ಕೇರ್ ಅಂತ ಬಂದ್ರೆ ತೇವಾಂಶನ ನೋಡ್ಕೊಳ್ಬೇಕು. ತುಂಬಾ ಮೂಗು ಡ್ರೈ ಆದ್ರೆ ಉರಿ ಆಗೋದಾಗಿರ್ಬೋದು, ನಮ್ಗೆ ಉಸಿರಾಡಕ್ ಕಷ್ಟ ಆಗ್ತಿರ್ಬೋದು, ಮೂಗ್ ಬ್ಲಾಕ್ ಆಗೋದು ಆಗ್ತಿರುತ್ತೆ. ಸೊ ಹ್ಯೂಮಿಡಿಫೈಯರ್ ನ ಯೂಸ್ ಮಾಡೋದು ಒಳ್ಳೇದು. ಮತ್ತೆ ಕ್ಲೀನ್ ಆಗಿ ಇಟ್ಕೊಳ್ಬೇಕು, ರಂಧ್ರಗಳನ್ನ ಕ್ಲೀನ್ ಆಗಿ ಒರೆಸೋದಾಗಿರ್ಬೋದು. ಮತ್ತೆ ಸ್ಟ್ರಾಂಗ್ ಆಗಿರುವಂತ ಸ್ಮೆಲ್, ಪರ್ಫ್ಯೂಮ್ ಆಗಿರ್ಬೋದು ಇಲ್ಲ ಕೆಮಿಕಲ್, ಯಾವ್ದನ್ನು ಕೂಡ ಸ್ಮೆಲ್ ಮಾಡಕ್ ಹೋಗ್ಬಾರ್ದು. ಮತ್ತೆ ಪ್ರತಿ ದಿನನೂ ಮೂಗ್ನ ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೇದು. ಮತ್ತೆ ಉಗುರುಗಳು ಅಂದ್ರೆ ಸಾಫ್ಟ್ ಆಗಿರ್ಬೇಕು. ಅಟ್ಲೀಸ್ಟ್ 15 ದಿನಕ್ಕೆ ಒಂದ್ಸಲ ಆದ್ರೂ ಉಗುರುಗಳನ್ನ ಟ್ರಿಮ್ ಮಾಡ್ಕೊಳ್ಳೋದು. ಈ ತರ ಮಾಡೋದ್ರಿಂದ ಉಗುರುಗಳ ಕೇರ್ನ ನಾವು ಕೇರ್ ಮಾಡ್ಬೋದು. ಮತ್ತೆ ಕಾಲು ಅಂತ ಬಂದ್ರೆ ತೊಳೆಯೋದು, ಕಾಲ್ಗಳನ್ನ ಒಣಗಿಸ್ಕೊಳ್ಳೋದು, ಟವಲ್ ಕ್ಲೀನ್ ಆಗಿ ಒರೆಸ್ಕೊಳ್ಳೋದು, ಮತ್ತೆ ಏನಾದ್ರು ಗಾಯ ಆಗಿದ್ಯಾ ಅಂತ ಪರಿಶೀಲಿಸ್ಕೊಳ್ಳೋದು. ಇದನ್ನ ಪ್ರತಿ ದಿನನೂ ನಾವು ಮಾಡ್ಬೇಕಾಗುತ್ತೆ. ಸೊ ಇದು ಬಾಯಿ ಅಂತ ಬಂದ್ರೆ ದಿನಕ್ಕೆ 2 ಬಾರಿ ಬ್ರಷ್ ಮಾಡ್ಬೇಕು. ಕಣ್ಣು, ಕಿವಿ, ಮೂಗು ಎವ್ರಿ ಡೇನು ನಾವು ಮಾಡ್ಕೊಳ್ಬೇಕಾಗತ್ತೆ ಕ್ಲೀನ್ ನ. ಉಗುರು ಅಂತ ಬಂದ್ರೆ ಅಟ್ಲೀಸ್ಟ್ 15 ದಿನಕ್ಕೆ ಒಂದ್ಸಲ ಉಗುರು ಬೆಳ್ದಾಗ ಅದನ್ನ ಟ್ರಿಮ್ ಮಾಡೋದು. ಕಾಲು ಅಂತ ಬಂದ್ರೆ ಅದನ್ನು ಕೂಡ ಪ್ರತಿದಿನ ನಾವು ಕೇರ್ ಮಾಡ್ಲೇಬೇಕಾಗತ್ತೆ. ಸೊ ಈ ತರ ಒಂದು ಚೆಕ್ ಲಿಸ್ಟ್ ನ ಒಂದು ಟೇಬಲ್ ತರ ತೋರ್ಸೋದು ಒಂದು ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಸೊ ನಿಮ್ದೇನಾದ್ರೂ ಕ್ವೆಶನ್ಸ್ ಇದ್ಯಾ? ಇಷ್ಟು
ನಾ ಹೇಳಿದ್ರಲ್ಲಿ ಏನಾದ್ರು ಕ್ವೆಶನ್ಸ್ ಇದ್ರೆ ಕೇಳ್ಬೋದು. ಏನಾದ್ರು ಕ್ವೆಶನ್ಸ್ ಇದ್ರೆ ಡಿಸ್ಕಸ್ ಮಾಡೋಣ ಇವಾಗ. ಥ್ಯಾಂಕ್ಸ್ ಮೇಡಮ್, ವೆರಿ ಕ್ಲಿಯರ್. ತುಂಬಾ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀರಿ ಅಮ್ಮ. ಏನೊಂದು ಮಾಡ್ಬೇಕು, ಯಾವ್ದು ಪ್ರೀ ಕನ್ಸಿಡರ್ ಮಾಡ್ಬೇಕು ಅಂತ ಹೇಳಿದ್ದೇನೆ. ತುಂಬಾ ಚೆನ್ನಾಗಿದೆ ಅಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಧನ್ಯವಾದ. ಥ್ಯಾಂಕ್ ಯು ಸರ್. ಬೇರೆಯವ್ರಿಗೆ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಏನಿಲ್ಲ ಮೇಡಮ್, ಚೆನ್ನಾಗಿತ್ತು ಕಾರ್ಯಕ್ರಮ, ಚೆನ್ನಾಗಿತ್ತು. ಹಾ, ಥ್ಯಾಂಕ್ ಯು ಸರ್. ನಾವು ನಿಮ್ಮೆಂತಲ್ಲಿ ವೆಲ್ಬಿಂಗ್ ವಾಲಂಟಿಯರ್, ನಾವು ಏನೋ ಹೆಲ್ಪ್ ಮಾಡ್ಬೋದಾ ಸರ್? ಯಾವ ತರ ಹೆಲ್ಪ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ನೀವು ಯಾವ ತರ ಹೇಳಿದ್ರೆ ಆ ತರ ಅವೇರ್ನೆಸ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇದೀವಿ ಈಗ. ಓಕೆ ಸರ್. ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಆಲ್ಕೋಹಾಲಿಕ್, ಮತ್ತೆ ಸೂಸೈಡ್ ಪ್ರಿವೆನ್ಷನ್. ಓಕೆ ಸರ್. ಇವಾಗ ಆಲ್ರೆಡಿ ನೀವು ಮಾಡ್ತಾ ಇದ್ದೀರಾ ಸರ್ ಆ ಕಾರ್ಯಕ್ರಮಗಳನ್ನ? ಮೇಡಮ್. ಓಕೆ ಸರ್. ನಮ್ಗೆ ಆ ತರ ಏನಾದ್ರು ನೆಕ್ಸ್ಟ್ ಏನಾದ್ರು ವಾಲಂಟಿಯರ್ ಆಗಿ ಏನಾದ್ರು ಒಂದು ಅವಶ್ಯಕತೆ ಇದೆ ಅಂದ್ರೆ ನಾನು ಖಂಡಿತ ನಿಮ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಸರ್. ಸರ್ ನಿಮ್ದು ನಿಮ್ ನಂಬರ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಸರ್. ಸೊ ನಮ್ಗೆ ಆ ತರ ಏನಾದ್ರು ಅವಶ್ಯಕತೆ ಇದ್ರೆ ಹಾಕ್ತೀನಿ. ಅದರಲ್ಲಿ ವೆಲ್ಬಿಂಗ್ ವಾಲಂಟಿಯರ್ ಅಂತ WBV ಅಂತ ಹಾಕಿರ್ತೀನಿ, ನಿಮ್ಗೆ ಅದು ಓಕೆ ಗೊತ್ತಾಗುತ್ತೆ. ಸರ್. ಹಾ ಸರ್. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮೇಡಮ್. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಓಕೆ, ಯಾರಿಗೂ ಏನು ಡೌಟ್ ಇಲ್ಲ ಅಂತ ಅನ್ಸುತ್ತೆ. ನನ್ಗೆ ಅವಕಾಶ ಮಾಡಿಕೊಟ್ಟು ಪೇಷನ್ಸ್ ಇಂದ ಕೇಳಿಸ್ಕೊಂಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೇಳಿ ಸರ್. ಏನಂತ, many of these people are not coming for the English program. ಹಾ ಸರ್. Even the volunteer he was telling, ಅವರು ಸ್ವಲ್ಪ ಇಂಗ್ಲಿಷ್ ಪ್ರೋಗ್ರಾಮ್ ಬರ್ಕ ಹೇಳಿಮ್ಮ, ಬೇರೆ ಏನು ಇಲ್ಲ. ನಮ್ದು ಇಂಗ್ಲಿಷ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಲ್ಲವಾ, ಹಾ ಸರ್. ಅದಕ್ಕೂ ಸ್ವಲ್ಪ ಬರ್ಕ ಹೇಳಿಮ್ಮ, ಅದಕ್ಕೆ ಬೇರೆ ಏನು ಇಲ್ಲ. ಓಕೆ ಸರ್. ಹೌದು ಸರ್. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಸರ್.